ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಅಡಿಕ್ಷನ್ಸ್ ಇದ್ದೇ ಇರುತ್ತೆ. ಕೆಲವ್ರಿಗೆ ಫೋನ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲ್, ಪೋರ್ನೋಗ್ರಫಿ ಆ್ಯಂಡ್ ಜಂಕ್ ಫುಡ್ ಅಂತೂ ಎಷ್ಟು ಕಾಮನ್ ಆಗಿಬಿಟ್ಟಿದೆ. ಅದರಿಂದ ಹೊರಗೆ ಬರೋದಕ್ಕೆ ತುಂಬ ಜನ ಪ್ರಯತ್ನ ಪಡ್ತಾ ಇರ್ತೀರಾ. ಹೇಗೆ ಬರೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ನಮ್ಮ ಜೊತೆಗಿದ್ದಾರೆ ಮಿಸ್ಟರ್ ಸುಭಾಷ್, MSc ಇನ್ ಕಾಗ್ನೇಟಿವ್ ನ್ಯೂರೋ ಸೈನ್ಸ್ ಮಾಡಿದ್ದಾರೆ ಹಾಗೂ ಕೌನ್ಸಿಲರ್ ಆಗಿ ವರ್ಕ್ ಮಾಡಿದ್ದಾರೆ. ಮುಂಚೆ ನಿಮಾನ್ಸ್ನಲ್ಲಿದ್ದರು, ಇವಾಗ ಪ್ರೆಸೆಂಟ್ಲಿ ವಾಸವಿ ಹಾಸ್ಪಿಟ್ಲಲ್ಲಿ ನೀವು ಇವ್ರನ್ನ ಭೇಟಿ ಮಾಡ್ಬೋದು. ಕಾಮನ್ ಆಗಿ ನಾವು ನೋಡೋದು ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್. ಈಗ ಸ್ಮೋಕಿಂಗ್ ಅಂತ ಬರೋಣ. ಸ್ಮೋಕಿಂಗಲ್ಲಿ ನನ್ನ ಪೇಷಂಟ್ಸ್ ಹೇಳೋದು ನಾನು ಹೇಳ್ತೀನಿ, ಮೇಡಮ್ ತುಂಬ ಸ್ಟ್ರೆಸ್ ಆಗಿತ್ತು, ಒಂದು ಸ್ಮೋಕ್ ಮಾಡಿದೆ, ತುಂಬ ರಿಲ್ಯಾಕ್ಸ್ ಆಯಿತು. ನನಗೆ ನನ್ನ ಜೀವನದಲ್ಲಿ ಎಷ್ಟೊಂದು ಕಷ್ಟಗಳು ಬಂದಿದೆ, ಆವಾಗ ಬೇರೆ ಯಾರೂ ನನ್ನ ಜೊತೆ ಇರಲಿಲ್ಲ, ಸಿಗರೇಟ್ ನನ್ನ ಜೊತೆಗಿತ್ತು ಅಂತಾರೆ. ಅದನ್ನ ಇಷ್ಟಪಡೋರು ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಳ್ಳೋರು ಕೆಲವ್ರು ಇದ್ರೆ, ಇನ್ನು ಕೆಲವರು ಅಬ್ಬಾ ನಾನು ತುಂಬ ಸ್ಮೋಕ್ ಮಾಡ್ತಾ ಇದ್ದೀನಿ, ನಾನು ಇದರಿಂದ ಹೊರಗೆ ಬರಬೇಕು ಅಂತ ಪ್ರಯತ್ನದಲ್ಲಿ ಇರ್ತಾರೆ. ಸೊ ಆ ಹೊರಗೆ ಬರೋರಿಗೆ ಏನು ಪ್ರಾಕ್ಟಿಕಲ್ ಸ್ಟೆಪ್ಸ್ ಇದೆ ಆ್ಯಂಡ್ ಅವ್ರಿಗಾಗೋ ಆ ಕ್ರೇವಿಂಗ್ಸ್ನ ಅವ್ರು ಹೇಗೆ ತಡಿಬೋದು? ನೋಡಿ, ಈ ಹೊರಗೆ ಬರಲಿಕ್ಕೆ ನೀವು ತುಂಬ ಪ್ರಯತ್ನ ಮಾಡಬೇಕು ಅಂತೇನೂ ಇಲ್ಲ. ದೇರ್ ಆರ್ ಎ ಲಾಟ್ ಆಫ್ ಸಿಂಪಲ್ ಸ್ಟೆಪ್ಸ್. ಓಕೆ, ಕ್ರೇವಿಂಗ್ ಬಂದಾಗ ನಾವಿದನ್ನು 4 Ds ಅಂತ ಕರಿತೀವಿ. ಡ್ರಿಂಕ್ ಮೋರ್ ವಾಟರ್, ಡೀಪ್ ಬ್ರೀತ್, ಡಿಲೇ, ಡಿಸ್ಟ್ರಾಕ್ಟ್. ಇನ್ನೊಂದು ಡಿನೂ ಈಗ ಆ್ಯಡ್ ಮಾಡ್ಕೋಬೋದು ನಾವು, 5 Ds ಮಾಡಿಕೊಂಡು ಡಿಸ್ಕಸ್ ಅಂತ ಇಟ್ಕೋಬೋದು. ಓಕೆ, ಸೊ ಯಾವಾಗಾದರೂ ನಿಮಗೆ ಕ್ರೇವಿಂಗ್ ಬಂದಾಗ ಮೊದಲು ಚೆನ್ನಾಗಿ ನೀರು ಕುಡೀರಿ, ಮತ್ತು ದೀರ್ಘವಾಗಿ ಮೂಗಿಂದ ಉಸಿರು ಎಳ್ಕೊಂಡು ಬಾಯಿಂದ ಹೊರಗೆ ಬಿಡಿ. ಓಕೆ, ಡೀಪ್ ಬ್ರೀತಿಂಗ್ ಆಯಿತು. 3ನೇದು, ಕ್ರೇವಿಂಗ್ ಬಂದ ತಕ್ಷಣ ತಗೋಬೇಡಿ. ನೀವು ಬಿಡಬೇಕು ಅಂದ್ಕೊಂಡಾಗ ಕ್ರೇವಿಂಗ್ ಬಂದಮೇಲೆ ನಾನೊಂದು ಅರ್ಧ ಗಂಟೆ ಕಾಯ್ತೀನಿ, ತೊಗೊಳ್ಳಿ. ನಿಮ್ಗೀಗ ಹೊಸದ್ರಲ್ಲಿ ನೀವು ಸಡನ್ನಾಗಿ ಈಗಿನಲೇ ಬಿಟ್ಬಿಡ್ಬೇಕು ಅಂತ ನಾನು ಹೇಳೋದಿಲ್ಲ. ಆದರೆ ಬಿಡಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂದಮೇಲೆ ಅದು ನೆನಪಾದ ತಕ್ಷಣ ತೊಗೋಬೇಡಿ, ನೆನಪಾದ್ಮೇಲೆ ಒಂದು ಅರ್ಧ ಗಂಟೆ ನಂತರ ತೊಗೊಳ್ಳಿ, ಡಿಲೇ ಮಾಡ್ತಾ ಹೋಗಿ. ಮತ್ತು ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳಿ, ಅಂದರೆ ಯಾವುದಾದ್ರೂ TV ನೋಡೋದು, ಯಾರ ಹತ್ರ ಆದರೂ ಏನಾದರೂ ಮಾತಾಡೋದು, ಕೆಲಸ ಮಾಡೋದು, ಬಾಯಿಗೆ ಏನಾದರೂ ಜಗಿಲಿಕ್ಕೆ ಅಥವಾ ಫ್ಲೇವರ್ಫುಲ್ಲಾಗಿ ಬೇರೆ ಏನಾದರೂ ತೊಗೊಳೋದು, ಇಂಥದ್ದನ್ನು ಮಾಡಿ. ಮತ್ತು ಡಿಸ್ಕಸ್ ಮಾಡಿ. ನೀವು ಎಷ್ಟೊಂದು ಜನ ನಿಮಗೆ ಬಿಡಿ ಅಂತ ಹೇಳಿರ್ತಾರೆ, ಬಿಡೋದಕ್ಕೆ ನಿಮಗೆ ಸಪೋರ್ಟ್ ಮಾಡೋರು, ಎಂಕರೇಜ್ ಮಾಡೋರು ಒಂದಷ್ಟು ಜನ ಇರ್ತಾರೆ. ನನಗೆ ಬಿಡಬೇಕು ಅನಿಸ್ತಾ ಇದೆ, ಆದರೆ ಇವತ್ತು ಯಾಕೋ ಕ್ರೇವಿಂಗ್ ಆಗ್ತಾ ಇದೆ ಅಂತ ನೀವು ಯಾರ ಹತ್ರ ಆದರೂ ಡಿಸ್ಕಸ್ ಮಾಡಿದಾಗ ಅವ್ರು ನಿಮ್ಮ ಕ್ರೇವಿಂಗ್ ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಜಸ್ಟ್ ಡಿಸ್ಕಸ್ ಮಾಡೋದು ಸಹ ಕ್ರೇವಿಂಗ್ನ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಏನಾದರೂ ಫಿಕ್ಸ್ ಟೈಮ್ ಇರುತ್ತಾ ಈ ಕ್ರೇವಿಂಗ್ಸ್? ಅಂದರೆ ಇಷ್ಟೊತ್ತು ಕಾಯಿರಿ ಆಮೇಲೆ ಅದು ಕಮ್ಮಿ ಆಗುತ್ತೆ? ಅದು ಒಬ್ಬೊಬ್ಬರಿಗೆ ಡಿಫ್ರೆಂಟ್ ಆಗಿರುತ್ತೆ. ಬಟ್ ನೀವು ಎಷ್ಟು ವೆಯ್ಟ್ ಮಾಡ್ತೀರಿ ಅಷ್ಟು ಕ್ರೇವಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಇಮಿಡಿಯೇಟಾಗಿ ಕ್ರೇವಿಂಗ್ ಬಂದ ತಕ್ಷಣ ಆ ಸಿಗರೆಟ್ಸನ್ನು ಕೊಡುವಂಥದ್ದು ಅಥವಾ ಆಲ್ಕೋಹಾಲ್, ಟೊಬ್ಯಾಕೊ, ಗುಟ್ಕಾ ಏನಾದರೂ ಕೊಡುವಂಥದ್ದು ಮಾಡಿದಾಗ ಏನಾಗುತ್ತೆ, ನಿಮಗೆ ಡಿಪೆಂಡೆನ್ಸ್ ಜಾಸ್ತಿ ಆಗುತ್ತೆ. ಈಗ ನಾವು ಮಗುಗೆ ಮೊಬೈಲ್ ಕೊಡೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಮಗು ಹತ್ತಿದ ತಕ್ಷಣ ನೀವು ಕೊಟ್ಟಾಗ ಏನಾಗುತ್ತೆ, ಡಿಪೆಂಡೆನ್ಸ್ ಡೆವಲಪ್ ಆಗುತ್ತೆ. ಈಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಮಗು ಹತ್ತಾಗ ನೀವು ಫೋನ್ ಕೊಡಲ್ಲ, ನೀವು ಫೋನ್ ಕೊಡಬೇಕು ಅಂತ ಅನ್ಸಿದಾಗ ಮಗು ಆಡೋಕೆ ಶುರು ಮಾಡುತ್ತೆ. ಓಕೆ, ಸೊ ಸಿಗರೆಟ್ಟು ಮತ್ತು ಆಲ್ಕೋಹಾಲ್ ಇದೆಲ್ಲವೂ ಅಷ್ಟೇ. ನಿಮಗೆ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂತ ಹೇಳಿ ನೀವು ಸಿಗರೆಟ್, ಆಲ್ಕೋಹಾಲ್ ಇದನ್ನು ತಗೋತಾ ಇಲ್ಲ. ನಿಮಗೆ ಅದು ತಗೋಬೇಕು ಅನ್ಸಿದಾಗ ನೀವೇ ಹುಡುಕೋತೀರಾ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ, ಹೌದಲ್ವಾ? ಹೌದು, ರೀಸನ್ಸ್ ಇದೆ. ಆಮೇಲೆ ಬಿಟ್ಟಿರ್ತಾರೆ, ಒಂದು 6 ತಿಂಗಳು ಬಿಟ್ಟೆ ಮೇಡಮ್, ಆಫೀಸಲ್ಲಿ ಸ್ಟ್ರೆಸ್ ಆಯಿತು, ಸೊ ಒಂದು ಸಿಗರೆಟ್ ಸೇದ್ಬಿಟ್ಟೆ ಅಂತಾರೆ. ಸೊ ಆ ಖುಷಿ ಅನ್ನೋದು ಅದೇನು ಮೆಮರಿ ಉಳ್ಕೊಂಡಿರುತ್ತಾ, ಸ್ಟ್ರೆಸ್ ಫ್ರೀ ಮಾಡಿರೋದು ಈ ಸಿಗರೆಟ್ಸ್ಗಳು? ಸೊ ನಾವು 3 ರೀತಿ ರಿಲ್ಯಾಪ್ಸನ್ನು ನೋಡ್ತೀವಿ. ಓಕೆ, ಒಂದು ಈ ರೀತಿ ಸ್ಟ್ರೆಸ್ ಇತ್ಯಾದಿ ಇಂಡ್ಯೂಸ್ಡ್ ರಿಲ್ಯಾಪ್ಸ್, ಇನ್ನೊಂದು ಕ್ಯೂ ಇಂಡ್ಯೂಸ್ಡ್ ರಿಲ್ಯಾಪ್ಸ್, ಅಂದರೆ ಎಲ್ಲೋ ನೋಡ್ತೀವಿ, ಆ ಅಂಗಡಿ ನೋಡ್ತೀವಿ ನೆನಪಾಗುತ್ತೆ, ನಮ್ದು ಯಾವುದೋ ಹಳೆ ಲೈಟರೋ ಆಸ್ಟ್ರೇ ನೋಡ್ತೀವಿ ನೆನಪಾಗುತ್ತೆ. ಇನ್ನೊಂದು ಪ್ರೈಮ್ ಡೋಸ್ ರಿಲ್ಯಾಪ್ಸ್ ಅಂತ ಹೇಳಿ, ಯಾವಾಗೋ ಬಿಟ್ಟಿದ್ದೀನಿ ಒಂದು 6 ತಿಂಗಳು, ಈಗ ನಂಗೆ ಓವರ್ ಕಾನ್ಫಿಡೆನ್ಸ್, ಸೊ ನಾನೇನು ಅನ್ಕೋತೀನಿ ಇವತ್ತು ಒಂದಿನ ಪಾರ್ಟಿಲಿ ತೊಗೊಂಡು ನಾಳೆ ಬಿಟ್ಬಿಡೋಣ ಅನಿಸುತ್ತೆ. ಆದರೆ ನಾಳೆ ಅದರ ಕ್ರೇವಿಂಗ್ ಮತ್ತೆ ಶುರು ಆಗ್ತಾ ಹೋಗುತ್ತೆ. ಬಿಟ್ಟಿರ್ತೀರಿ 6 months, ಯಾವಾಗೋ ಒಂದಿನ ಈ ಈವೆಂಟಲ್ಲಿ ತೊಗೊಂಡಾಗ ಏನಾಗುತ್ತೆ, ಸರಿ ಇನ್ಮೇಲೆ ಯಾವುದಾದ್ರೂ ಈವೆಂಟಲ್ಲಿ ತೊಗೊಳ್ಳೋಣ ಅಂತ ಅನಿಸುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಆ ಈವೆಂಟ್ ಪ್ರತಿ ವೀಕೆಂಡ್ ಬರೋಕ್ಕೆ ಶುರು ಆಗುತ್ತೆ. ಕೆಲವೊಂದು ಸಲ ಒಂದು ವಾರದಲ್ಲಿ 2 ಸಲ ಬರೋಕ್ಕೆ ಶುರು ಆಗುತ್ತೆ ಆ ಕ್ರೇವಿಂಗ್. ಸೊ ಮತ್ತೆ ಮೊದಲಿನ ಹ್ಯಾಬಿಟಿಗೆ ಬರ್ತೀವಿ. ಸೊ ಒಂದು ಸಲ ಬಿಟ್ಟ ಮೇಲೆ ನೀವು ಮತ್ತೆ ತಗೋಬಾರ್ದು. ಯಾಕಂದರೆ ನಿಮ್ಮ ಬಾಡಿ ನೀವು ಬಿಟ್ಟ ಮೇಲೆ ಕ್ಲೀನ್ ಮಾಡ್ಕೋತಾ ಇದೆ ತನ್ನನ್ನು ತಾನು. ನೀವು ಮತ್ತೆ ತೊಗೊಂಡಾಗ ಏನಾಗುತ್ತೆ, ಯಾರೋ ಕ್ಲೀನ್ ಮಾಡ್ತಾ ಇದ್ದಾರೆ,
ನೀವಲ್ಲಿ ಹೋಗಿ ಕಸ ಹಾಕಿದ್ರೆ ಏನಾಗುತ್ತೋ ಹಾಗೆ ನಿಮ್ಮ ಬಾಡಿ ಕ್ಲೀನ್ ಆಗ್ತಾ ಇರುವಂತಹ ಪ್ರೋಸೆಸ್ಸನ್ನು ನೀವು ಸ್ಟಾಪ್ ಮಾಡ್ತೀರಿ. ಉದಾಹರಣೆಗೆ ಯಾರಾದರೂ ಕ್ವಿಟ್ ಮಾಡಿದ್ಮೇಲೆ ಫಸ್ಟ್ 20 ಮಿನಿಟ್ಸಲ್ಲಿ ಅವರ ಹಾರ್ಟ್ ರೇಟ್ ನಾರ್ಮಲಿಗೆ ಬರುತ್ತೆ. ಒಂದು ದಿನದಲ್ಲಿ ಬ್ಲಡ್ನಲ್ಲಿರುವಂತಹ ನಿಕೋಟಿನ್ ಲೆವೆಲ್ಸ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಒಂದು 2-3 ದಿನ ನೀವು ಬಿಟ್ಟರೆ ಹಸುವಾಗೋದು ಮತ್ತು ಉಸಿರಾಟ ಚೆನ್ನಾಗಿ ಆಗ್ತಾ ಹೋಗುತ್ತೆ. ತುಂಬ ಸಲ ಸಿಗರೆಟ್ ತಗೊಳ್ಳೋರಿಗೆ ಆಹಾರದ ರುಚಿ ಗೊತ್ತಾಗೋದಿಲ್ಲ. ಸೊ ನೀವೊಂದು ಬಿಟ್ಟ 1 ವಾರದಲ್ಲಿ ನಿಮಗೆ ರುಚಿ ಚೆನ್ನಾಗಿ ಗೊತ್ತಾಗ್ತಾ ಹೋಗುತ್ತೆ, ಸ್ಮೆಲ್ ಚೆನ್ನಾಗಿ ಗೊತ್ತಾಗ್ತಾ ಹೋಗುತ್ತೆ. ನೀವು ಬಿಟ್ಟ ಒಂದು ತಿಂಗಳಿಂದ 3 ತಿಂಗಳಲ್ಲಿ ಏನಾಗುತ್ತೆ, ನೀವು ಚೆನ್ನಾಗಿ ಫಾಸ್ಟಾಗಿ ಓಡಾಡಲಿಕ್ಕೆ, ಮೊದಲಿನ ಥರ ರನ್ಸ್ ಮಾಡಲಿಕ್ಕೆ ಅಥವಾ ಗೇಮ್ ಆಡಲಿಕ್ಕೆ, ಸ್ಪೋರ್ಟ್ಸ್ ಆಡಲಿಕ್ಕೆ ನಿಮ್ಮ ಬಾಡಿ ಕೋಆಪ್ರೇಟ್ ಮಾಡಲಿಕ್ಕೆ ಶುರುವಾಗುತ್ತೆ. ಲಂಗ್ಸ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ನೀವು 1 ವರ್ಷ, 2 ವರ್ಷ, 5 ವರ್ಷ, 10 ವರ್ಷ ಬಿಟ್ಟಾಗ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಕಡಿಮೆ ಆಗುತ್ತೆ, ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಕಡಿಮೆ ಆಗುತ್ತೆ. ಸೊ ನೀವು ಬಿಟ್ಟ ಮೇಲೆ ನೀವು ಏನು ಮಾಡಬೇಡಿ. ಇಷ್ಟು ದಿನ ತೊಗೊಂಡೆ ಅದನ್ನು ಏನು ಕ್ಲೀನ್ ಮಾಡ್ಕೋಬೇಕು, ಏನಾದರೂ ಮೆಡಿಸಿನ್ ತೊಗೋಬೇಕಾ, ಏನೂ ಬೇಡ. ನೀವು ಜಸ್ಟ್ ಬಿಟ್ಟರೆ ನಿಮ್ಮ ಬಾಡಿ ಸದಾ ರೆಡಿ ಇದೆ. ನಾನು ನಿಮ್ಮ ಬಾಡಿನ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ನೀವು ಜಸ್ಟ್ ಕ್ವಿಟ್ ಮಾಡಿದ್ರೆ ಅಷ್ಟೇ ಸಾಕು. ಮತ್ತೆ ತಗೊಂಡಾಗ ಕ್ಲೀನ್ ಆಗ್ತಾ ಇರೋ ಬಾಡಿಯಲ್ಲಿ ನೀವು ಮತ್ತೆ ಕಸ ಹಾಕ್ತಾ ಹಾಗೆ. ಏನೋ ಒಂದು ಒಕೇಶನಲಿ ಶುರು ಮಾಡಿರ್ತೀರಾ, ಫಸ್ಟ್ ಟೈಮು ಒಂದ್ಸತಿ ಟ್ರೈ ಮಾಡೋದು ಇಲ್ಲ ಫ್ರೆಂಡ್ಸ್ ಜೊತೆ ಅಂತ. ಆ ಸಿಗರೇಟ್ ಪ್ಯಾಕೆಟ್ ಮೇಲೆ ಇರುತ್ತೆ ಕ್ಯಾನ್ಸರ್ ಬರುತ್ತೆ ಅಂತ, ಆದರೂ ಒಂದು ಅಭ್ಯಾಸ ಮುಂದುವರೆದಿರುತ್ತೆ. ಅಯ್ಯೋ ಇಷ್ಟೊಂದು ಸಿಗರೇಟ್ ಸೇದ್ಬಿಟ್ಟಿದ್ದೀನಲ್ಲಪ್ಪ, ಎನಿವೆ ನನ್ನ ಬಾಡಿ ಎಲ್ಲ ಹಾಳಾಗಿದೆ ಅನ್ಕೋಬೇಡಿ. ನೀವು ಸ್ಟಾಪ್ ಮಾಡಿ ಕ್ಷಣದಿಂದ ನಿಮ್ಮ ಬಾಡಿ ನಿಮಗೆ ಥ್ಯಾಂಕ್ಫುಲ್ ಆಗಿರುತ್ತೆ. ಅದು ಎಲ್ಲ ರೀತಿ ಡಿಟಾಕ್ಸಿಫೈ ಅದು ಮಾಡ್ಕೊಳ್ಳುತ್ತೆ. ಸೊ ಸ್ಟಾಪ್ ಮಾಡೋದು ಇಸ್ ದಿ ಓನ್ಲಿ ಗಿಫ್ಟ್ ಯು ಆರ್ ಗಿವಿಂಗ್ ಟು ಯೋರ್ ಬಾಡಿ ಅಲ್ವಾ. ಸೊ ಟ್ರೈ ಮಾಡಿ ಅದನ್ನು ಕೂಡ. ನೆಕ್ಸ್ಟ್ ಆಲ್ಕೋಹಾಲ್. ಇನ್ನು ಆಲ್ಕೋಹಾಲ್ ಅಡಿಕ್ಷನ್ ಅಂತ ಬಂದಾಗ ನಾನು ನನ್ನ ಕ್ಲಿನಿಕಲ್ ಕೇಳೋ ಕಾಮನ್ ಡೈಲಾಗ್ಸ್ ಇದು. ಆಲ್ಕೋಹಾಲಿಕ್ಸಿಗಂತೂ ಸರ್ವರೋಗಕ್ಕೆ ಸಾರಾಯಿ ಮದ್ದು ಥರ ಮಾತಾಡ್ತಾರೆ ಅವರು. ಮ್ಯಾಮ್ ಕೋಲ್ಡ್ ಆಗಿದೆ, ಮಾತ್ರೆ ಕೊಡಬೇಡಿ, ಅದ್ರಲ್ಲಿ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ನಾನು ಒಂದು ಪೆಗ್ ಹಾಕ್ಬಿಡ್ತೀನಿ ಸರಿ ಹೋಗುತ್ತೆ ಅಂತಾರೆ. ಇನ್ನು ಅವ್ರಿಗೆ ಪಾರ್ಟಿ ಅಂದರೆ ಅಥವಾ ಖುಷಿ ಎಂಜಾಯ್ಮೆಂಟ್ ಅಂತ ಹೇಳಿದ್ರೆ ಅಲ್ಲಿ ಆಲ್ಕೋಹಾಲ್ ಇರಬೇಕು ಅವರಿಗೆ. ಸೊ ಆಲ್ಕೋಹಾಲ್ ಅಡಿಕ್ಷನ್ ಸ್ಟಾರ್ಟ್ ಆಗೋದು ಯಾವಾಗಲೂ ಫ್ರೆಂಡ್ಸ್ ಜೊತೆ ಒಂದ್ಸತಿ ಟ್ರೈ ಮಾಡ್ತೀನಿ ಅಥವಾ ನಾನು ಇದಕ್ಕೆಲ್ಲ ಡೈಲಿ ಅಡಿಕ್ಟ್ ಆಗಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಿಂದಾನೇ ಬರುತ್ತೆ. ಯಾವಾಗ ಅವ್ರು ಅಡಿಕ್ಷನ್ಗೆ ಜಾರಿದ್ದಾರೆ ಅವ್ರಿಗೆ ಗೊತ್ತಾಗೋದಿಲ್ಲ. ನಾನು ಅವ್ರನ್ನ ಕೇಳ್ತೀನಿ, ನೀವು ಆಲ್ಕೋಹಾಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀರೇನೋ ಅಂತ ನಾನು ಕೇಳಿದಾಗ ಅವರು ಇಲ್ಲ ಮೇಡಮ್, ವೀಕ್ಲಿ ಒಂದ್ಸತಿ ತಗೊಳ್ತೀನಿ ಅಷ್ಟೇ, ಬೇಕು ಅಂತೇನಿಲ್ಲ ನನಗೆ. ಹಾಗಿದ್ರೆ ಬಿಡಿ ಅಲ್ಲ, ವೀಕ್ಲಿ ಒಂದ್ಸತಿ ತಗೊಳ್ಳೋದು ಅಂದರೆ ಅವ್ರ ಹತ್ರ ಆನ್ಸರ್ ಇರೋದಿಲ್ಲ. ಸೊ ಆಲ್ಕೋಹಾಲ್ ವಿಷಯದಲ್ಲಿ ಹೇಗೆ ನಾವು ಟ್ರ್ಯಾಕ್ ಮಾಡ್ಕೋಬೇಕು, ನಾವು ಸೇಫ್ ಇದೀವಾ, ಅಡಿಕ್ಷನ್ ಆಗಿದೆಯಾ ಅಂತ? ನೋಡಿ, ದೇರ್ ಇಸ್ ನಥಿಂಗ್ ಕಾಲ್ಡ್ ಅ ಗುಡ್ ಅಡಿಕ್ಷನ್. ಓಕೆ, ಅಡಿಕ್ಷನ್ಗೆ ಇಷ್ಟು ಲಿಮಿಟ್ ಅಂತ ಇಲ್ಲ. ಆಮೇಲೆ ಇದು ಟೊಬ್ಯಾಕೊ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ವೀಡ್, ಕ್ಯಾನಬಸ್, ಡ್ರಗ್ಸ್, ಎನಿಥಿಂಗ್, ಆಯಿತಾ, ಯಾರು ಅದಕ್ಕೆ ಅಡಿಕ್ಟ್ ಆಗಬೇಕು ಅಂತ ತಗೊಳ್ಳಲ್ಲ, ಹೌದಲ್ವಾ? ಸೊ ಎಲ್ಲರೂ ವಾರಕ್ಕೆ 1 ಸಿಗರೆಟಿಂದ ಶುರು ಮಾಡಿರ್ತಾರೆ. ಎಲ್ಲರೂ ಯಾವುದೋ ಅಕೇಶನಲ್ಲಿ ಒಂದು ಪೆಗ್ಗಿಂದ ಶುರು ಮಾಡಿರ್ತಾರೆ, ಟ್ರೈ ಮಾಡ್ಲಿಕ್ಕೆ ಶುರು ಮಾಡಿರ್ತಾರೆ. ಸೊ ಅಡಿಕ್ಟ್ ಆಗಬೇಕು ಅಂತ ಯಾರು ಶುರು ಮಾಡಲ್ಲ. ಆದರೆ ತಗೊಳ್ಳೋರಲ್ಲಿ ಬಹುತೇಕರು ಅಡಿಕ್ಟ್ ಆಗ್ತಾರೆ. ಸೊ ಅದು ನಿಮ್ಮ ಕಂಟ್ರೋಲ್ನಲ್ಲಿದೆ ಅಂತ ಅನ್ಕೋಬಾರ್ದು ಯಾವಾಗಲೂ. ಓಕೆ, ಯು ಆರ್ ನೆವರ್ ಇನ್ ದ ಕಂಟ್ರೋಲ್ ಅಬೌಟ್ ಯುವರ್ ಸಬ್ಸ್ಟೆನ್ಸ್, ಆಯಿತಾ? ನೀವೇ ಅದರ ಕಂಟ್ರೋಲಿಗೆ ತುಂಬ ಸುಲಭವಾಗಿ ಜಾರ್ತೀರಿ. ಹೇಗೆ? ಅದಿಲ್ಲ ಅಂದರೆ ನನಗೆ ಹೆಡ್ಏಕ್ಸ್ ಆಗುತ್ತೆ ಅನಿಸುವಂಥದ್ದು, ಅದಿಲ್ಲ ಅಂದರೆ ನಂಗೆ ನಿದ್ದೆ ಬರಲ್ಲ ಅನಿಸೋದು, ಅದಿಲ್ಲ ಅಂದರೆ ನನಗೆ ಮೈಕೈ ನೋವಾಗುತ್ತೆ ಅನಿಸೋದು. ಈಗ ನಿಜವಾಗ್ಲೂ ಅದರಿಂದ ಮೈಕೈ ನೋವು ಕಡಿಮೆ ಆಗುತ್ತೆ ಅಂದರೆ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿಗೋ ಮಗುಗೋ ಯಾಕೆ ಕೊಡಲ್ಲ ಅಲ್ವಾ? ಈಗ ನಿಜವಾಗ್ಲೂ ಅದ್ರ ಸಿಗರೆಟ್ ತಗೊಳ್ಳೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಅಂದರೆ ನಾವು ಯಾಕೆ ಹಾಸ್ಪಿಟಲಲ್ಲಿ ಡೈಜೆಷನ್ ಇಶ್ಯೂಸ್ ಇರೋರಿಗೆ ಸಿಗರೆಟ್ ತಗೊಳ್ಳಿ ಅಂತ ಹೇಳೋದಿಲ್ಲ, ಹೌದಲ್ವಾ? ಸೊ ದೀಸ್ ಆರ್ ನಾಟ್ ಹೆಲ್ದಿ ರೆಮಿಡೀಸ್. ಸಮ್ ಮೇ ಬಿ ವರ್ಕಿಂಗ್ ಆಸ್ ಅ ರೆಮಿಡಿ. ಕೆಲವೊಂದು ಪದಾರ್ಥಗಳಿಂದ ನಿಮಗೆ ರಿಲೀಫ್ ಸಿಗ್ತಾ ಹೋಗಬಹುದು, ಆದರೆ ಇದು ಹೆಲ್ದಿ ಸಬ್ಸ್ಟೆನ್ಸ್ ಅಲ್ಲ ರಿಲೀಫ್ ತಗೊಳ್ಳಿಕ್ಕೆ. ಓಕೆ, ಸೊ ಇನ್ನೊಂದು ಹೇಳೋದೇನಪ್ಪ ಅಂದರೆ, ಈ ಎಲ್ಲ ಸಬ್ಸ್ಟೆನ್ಸ್ ತಗೊಳ್ತಾ ಏನಾಗುತ್ತೆ, ನಮಗೆ ಟಾಲರೆನ್ಸ್ ಅಂತ ಒಂದು ಡೆವಲಪ್ ಆಗುತ್ತೆ ಬಾಡಿಯಲ್ಲಿ. ಈಗ ನನಗೆ 1 ಸಿಗರೆಟ್ಗೆ ಕಿಕ್ ಸಿಗ್ತಾ ಇತ್ತು ಅಥವಾ 1 ಪೆಗ್ಗಿಗೆ ರಿಲೀಫ್ ಆಗ್ತಾ ಇತ್ತು. ಒಂದು ಪಾಯಿಂಟ್ ಆದಮೇಲೆ 1 ಪೆಗ್ಗಿಗೆ ಹೋಗ್ತಾ ಇದ್ದ ನೋವಿಗೆ 3 ಪೆಗ್ ಬೇಕಾಗತ್ತೆ. 1 ಸಿಗರೆಟ್ಟಿಗೆ
ರಿಲ್ಯಾಕ್ಸ್ ಆಗ್ತಾ ಇದ್ದ ಮೈಂಡಿಗೆ 4 ಸಿಗರೆಟ್ ಬೇಕಾಗುತ್ತೆ. ನೀವು 1, 2, 3 ತೊಗೊಂಡ್ರೆ ಅದು ರಿಲ್ಯಾಕ್ಸ್ ಆಗಲ್ಲ. 1 ಪೆಗ್ ತೊಗೊಂಡ್ರೆ ನಿಮ್ಮ ಬಾಡಿ ಪೇನ್ ಹೋಗೋದಿಲ್ಲ. ಇದರಿಂದ ಏನಾಗುತ್ತಪ್ಪ ಅಂದರೆ ನೀವು ಎಷ್ಟು ವರ್ಷ ಟೊಬ್ಯಾಕೋ, ಆಲ್ಕೋಹಾಲ್, ಈ ಸಬ್ಸ್ಟೆನ್ಸಸ್ ತೊಗೋತಾ ಹೋಗ್ತೀರಿ ಅಷ್ಟು ವರ್ಷ ನಿಮ್ಮ ಆವ್ರೇಜ್ ಕ್ವಾಂಟಿಟಿ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇದರಿಂದ ಏನಾಗುತ್ತೆ, ಒಂದು ದುಡ್ಡು ಖರ್ಚಾಗುತ್ತೆ, ಅದಕ್ಕೋಸ್ಕರ ನೀವು ಮೀಸಲಿಡಬೇಕಾದಂತಹ ಟೈಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ನಿಮಗೆ ಬರ್ತಾ ಇದ್ದಂತಹ ಸಮಸ್ಯೆಗಳು, ಹೆಲ್ತ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಇನ್ನು ತುಂಬ ಇಂಪಾರ್ಟೆಂಟ್ ಆಗಿ ಅದರಿಂದ ಹೊರಗೆ ಬರುವಂತಹ ಚಾನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ನೀವು 1 ಸಿಗರೆಟ್ ಇದ್ದಾಗ ಅಥವಾ 1 ಪ್ಯಾಕ್ ಇದ್ದಾಗ ಬಿಡೋದು ತುಂಬ ಈಸಿ. ಅದು 2 ಪ್ಯಾಕೆಟ್ 3 ಪ್ಯಾಕೆಟ್ ಆದಾಗ ಅಥವಾ 1 ಸಿಗರೆಟ್ 5 ಸಿಗರೆಟ್ ಆದಾಗ ನೀವು ಬಿಡೋದು ತುಂಬ ಕಷ್ಟ. ಈಗ ನೀವು ವಾರಕ್ಕೊಂದಿನ ತಗೋತಾ ಇದ್ದೀರಿ, ಗ್ರೇಟ್, ಈಗ ಬಿಡೋದು ತುಂಬ ಈಸಿ. ಅದು ಪ್ರತಿದಿನದ ಹ್ಯಾಬಿಟ್ ಆದ್ಮೇಲೆ ಬಿಡೋದು ತುಂಬ ಕಷ್ಟ. ಇದನ್ನು ನಾವು ಯಾವಾಗ ಅರ್ಥ ಮಾಡ್ಕೋತೀವಿ, ಎವ್ರಿ ಡೇ, ನಾಳೆ ಬಿಡೋದಕ್ಕಿಂತಲೂ ಇವತ್ತು ಬಿಡೋದು ಈಸಿ. ಈಗ ಹಣ ಕಮ್ಮಿ ಇದ್ದವರು, ಇವನ್ ಕೂಲಿ ಕಾರ್ಮಿಕರು ಎಷ್ಟು ಜನ ಹೇಳ್ತಾರೆ, ಪೂರ್ತಿ ದಿವಸ ಕೆಲಸ ಮಾಡ್ತೀನಿ, ಮೈಕೈ ನೋವು, ಅದಕ್ಕೆ ಸಂಜೆ ಒಂಚೂರು ಆಲ್ಕೋಹಾಲ್ ಕುಡಿತೀನಿ ಅಂತ. ಅದಕ್ಕೆ ಅವರು ದುಡ್ಡು ಖರ್ಚು ಮಾಡೋದಕ್ಕೂ ರೆಡಿ ಇರ್ತಾರೆ. ನಾನು ಇವ್ರಿಗೆ ಕೇಳೋದು ಒಂದೇ ಪ್ರಶ್ನೆ, ನೀವು ಕೂಲಿ ಮಾಡ್ತಾ ಇರಿ, ಆಟೋ ಓಡಿಸ್ತಾ ಇರಿ, IT ಕಂಪ್ನಿಲಿ ತುಂಬ ಸ್ಟ್ರೆಸ್ ಮಾಡ್ಕೊಂಡಿರಿ, ನಿಮ್ಮದೇ ಕೆಲಸ ನಿಮ್ಮದೇ ಶಿಫ್ಟಲ್ಲಿ ಮಾಡೋ ಅಂಥವ್ರು ಯಾರಾದರೂ 4 ಜನ ಆದರೂ ನಿಮ್ಮ ಆಫೀಸಲ್ಲಿ ಸಿಗರೆಟ್ ತೊಗೊಳ್ದೆ ಅದೇ ಕೆಲಸ ಮಾಡ್ತಾ ಇದ್ದಾರೆ, ಸಾರಾಯಿ ತೊಗೊಳ್ದೆ ಅದೇ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ, ಯಾವ ಆಲ್ಕೋಹಾಲು ಏನು ಮುಟ್ಟದೆ ಅದೇ ರೀತಿ ದಿನನಿತ್ಯ ಆಟೋ ಓಡಿಸ್ಕೊಂಡು ಮನೆಗೆ ಬಂದು ಮಲ್ಕೋತಾ ಇದ್ದಾರೆ. ಅವ್ರಿಗೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ ಎಲ್ಲದಕ್ಕೂ ಅವ್ರು ಒಂದೊಂದು ರೀಸನ್ ಹುಡ್ಕೋದು, ಆ ಖುಷಿಗಾಗಿ, ಅದಕ್ಕಾಗಿ ನಾನು ಮಾಡಿದೆ, ಇದಕ್ಕಾಗಿ ಮಾಡಿದೆ ಅಂತ ಪ್ರಶ್ನೆ ಕೇಳೋರ್ಗೆ. ಸೊ ಇನ್ನು ಆಲ್ಕೋಹಾಲ್ ಅಡಿಕ್ಷನ್ ಅಂತ ಬಂದಾಗ ನಾವು ನೋಡಿದೀವಿ, ಎಂಡ್ ರಿಸಲ್ಟ್ಸ್ ಯಾವಾಗ್ಲೂ ಲಿವರ್ ತುಂಬಾನೇ ಹಾಳಾಗುತ್ತೆ, ಲಿವರ್ ಫೇಲಿಯರ್, ಇಂಥ ಕಾರಣಗಳಿಂದಾನೇ ಡೆತ್ ಆಗುತ್ತೆ. ಫ್ಯಾಮಿಲಿಯಲ್ಲಿ ಅಂಥವ್ರು ಯಾರಿಗಾದ್ರೂ ಆದಾಗ ಅದು ಕೆಲವೊಮ್ಮೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿರುತ್ತೆ. ಮಗ, ಅಯ್ಯೋ ನನ್ನ ಅಪ್ಪ ತುಂಬಾ ಕುಡ್ಕಾ ಇದ್ದ, ನಾನ್ ಕುಡಿಬಾರ್ದು ಅಂತ ತಗೊಳ್ತಾರೆ. ಕೆಲವರು ನನ್ನ ಅಪ್ಪ ಕುಡಿತಾ ಇದ್ರು, ನಾನ್ ಕುಡಿತೀನಿ ಅಂತ ತಗೊಳ್ತಾರೆ. ಸೊ ಪೇರೆಂಟ್ಸ್ ಹ್ಯಾಬಿಟ್ಸ್ ಹೇಗೆ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ? ಪೇರೆಂಟ್ಸ್ ಹ್ಯಾಬಿಟ್ ಮಕ್ಕಳಲ್ಲಿ, ಅಂದರೆ ಈಗ ಯಾರೆಲ್ಲ ಪೇರೆಂಟ್ಸ್ ಈ ರೀತಿ ಸಬ್ಸ್ಟೆನ್ಸ್ ಅಬ್ಯೂಸಲ್ಲಿ ತೊಡಕೊಂಡಿರ್ತಾರೆ ಅವರ ಮಕ್ಕಳು ಇದನ್ನು ತಗೊಳ್ಳುವಂಥ ಅವಕಾಶ ಬೇರೆ ಮಕ್ಕಳಿಗಿಂತಲೂ ಹೆಚ್ಚಿರುತ್ತೆ. 1. 2ನೇದು, ಈಗ ನೀವು ಅವ್ರು ತಗೊಂಡ್ರೇನೆ ನಿಮಗೆ ಸಮಸ್ಯೆ ಆಗಬೇಕು ಅಂತಿಲ್ಲ. ನೀವು ಸಿಗರೆಟ್ನ ಹೊರಗಡೆ ಸೇದ್ಕೊಂಡು ಮನೆಗೆ ಹೋದ್ರೂ ನಿಮ್ಮ ಮಕ್ಕಳಿಗೆ ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಉದಾಹರಣೆಗೆ, ನೀವು ಹೊರಗಡೆ 1-2 ಸಿಗರೆಟ್ ತೊಗೊಂಡು ಮನೆಗೆ ಹೋಗ್ತೀರಿ, ಆ ಸಿಗರೆಟ್ನ ಪಾರ್ಟಿಕಲ್ಸ್ ಏನಿದೆ ನಿಮ್ಮ ಶರ್ಟ್ ಮೇಲಿರುತ್ತೆ, ನಿಮ್ಮ ಉಸಿರಾಟದಲ್ಲಿರುತ್ತೆ, ನಿಮ್ಮ ಕೂದಲಿನಲ್ಲಿರುತ್ತೆ. ಹೋಗಿ ಮಕ್ಕಳನ್ನ ತಪ್ಕೋತೀರಿ ಅಥವಾ ಅವ್ರು ಬಂದು ನಿಮ್ಮ ತೊಡೆ ಮೇಲೆ ಕುತ್ಕೋತಾರೆ. ಆಗಲೂ ಸಹ ಕೆಮಿಕಲ್ಸ್ ಅವರಿಗೆ ಟ್ರಾನ್ಸ್ಫರ್ ಆಗಿ ಅವರಿಗೆ ಕಿವಿಯಲ್ಲಿ ಇನ್ಫೆಕ್ಷನ್ಸ್ ಬರೋದು, ಆಸ್ತಮಾ ಬರೋದು, ಉಸಿರಾಟದಲ್ಲಿ ತೊಂದರೆ ಬರೋದು, ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಈಗ ಫಾರ್ ಎಕ್ಸಾಂಪಲ್ ನಾವು ಈ ಸ್ಟುಡಿಯೋದಲ್ಲಿ ಕೂತಿದ್ದೀವಿ. ಈಗ ನಾವು ಸ್ಟುಡಿಯೋದಲ್ಲಿ ಇಂಟರ್ವ್ಯೂ ಶುರು ಮಾಡೋಕ್ಕೆ ಮುಂಚೆ ಯಾರೋ ಬಂದು ಇಲ್ಲಿ ಸಿಗರೆಟ್ ಸೇದಿ ಹೋಗಿದ್ದಾರೆ, ನೆನ್ನೆನೋ ಮೊನ್ನೆನೋ ಗೊತ್ತಿಲ್ಲ ನಮಗೆ. ನಾವಿವತ್ತು ಬಂದು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ ಇಲ್ಲಿ, ಆಗಲೂ ಸಹ ಆ ಕೆಮಿಕಲ್ಸಿಂದ ನಮಗೆ ತೊಂದರೆ ಆಗೋ ಅವಕಾಶಗಳಿರುತ್ತೆ. ಹಾಗಾಗಿ ನೀವು ಡೈರೆಕ್ಟಾಗಿ ತಗೊಳ್ದೆ ಹೋದ್ರೂ ನಿಮ್ಮ ಮಕ್ಕಳು ನೀವು ತಗೊಳ್ಳೋದ್ರಿಂದ ಅವ್ರು ತೊಂದರೆಗೀಡಾಗ್ತಾರೆ. 1. 2ನೇದು, ಅವರಲ್ಲೂ ಸಹ ಇಂಥ ಹ್ಯಾಬಿಟ್ಸ್ ಬರೋ ಅವಕಾಶಗಳು ಹೆಚ್ಚಾಗಿರುತ್ತೆ. ಈಗ ಮಗು ನಿಮ್ಮನ್ನು ನೋಡಿ, ಓ ಅಪ್ಪ ಸರಿ ಇಲ್ಲ, ಸಿಗರೆಟ್ ತಗೋತಾರೆ, ಆಲ್ಕೋಹಾಲ್ ತಗೋತಾರೆ, ಎಲ್ಲ ಮಾಡ್ತಾರೆ ಅಂದ್ಕೊಂಡಾಗ ಬೇರೆ. ಆದರೆ ಅಪ್ಪ ಮಗುಗೆ ರೋಲ್ ಮಾಡೆಲ್ ಆಗಿದ್ದಾರೆ, ಓ ನಂಗೆ ಅಪ್ಪ ಅಂದರೆ ತುಂಬ ಇಷ್ಟ, ಅವ್ರು ತಗೊಂಡು ಚೆನ್ನಾಗೇ ಇದ್ದಾರಲ್ವಾ ಅನ್ನೋ ಕ್ಯೂರಿಯಾಸಿಟಿ ಬಂದ್ಬಿಟ್ರೆ ಕಷ್ಟ. ಆಮೇಲೆ ನೀವು ಆಗಲೇ ಹೇಳ್ತಾ ಇದ್ರಿ, ಇದರಿಂದ ಕ್ಯಾನ್ಸರ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಇದೆಲ್ಲ ವಾರ್ನಿಂಗ್ ಹೇಳ್ತೀವಿ ಅಂತ ಹೇಳಿ. ಆದರೆ ಇದೆಲ್ಲವೂ ಯಾರಿಗೂ ಇವತ್ತು ಭಯ ಹುಟ್ಟಿಸ್ತಾ ಇಲ್ಲ. ಸಿಗರೆಟ್ ತೊಗೊಂಡ್ರೆ ಕ್ಯಾನ್ಸರ್ ಬರುತ್ತೆ ಎಲ್ರಿಗೂ ಗೊತ್ತು, ಬಟ್ ಅದರಿಂದ ಯಾರಿಗೂ ಭಯ ಆಗ್ತಾ ಇಲ್ಲ. ಬಟ್ ರಿಯಲ್ ಪ್ರಾಬ್ಲಮ್ಸ್ ಬೇರೆನೇ ಇದೆ. ಸಿಗರೆಟ್ ತಗೊಳ್ಳೋದ್ರಿಂದ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗುತ್ತೆ, ಮಕ್ಕಳಾಗದೇ ಇರೋ ಸಮಸ್ಯೆಗಳು ಶುರುವಾಗುತ್ತೆ, ಹೆಚ್ಚು ಸಮಯ ಲೈಂಗಿಕ ಕ್ರಿಯೆಗಳಲ್ಲಿ ತೊಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಆ ಕ್ಷಮತೆ ಸ್ಟ್ಯಾಮಿನಾ ಕಡಿಮೆ ಆಗ್ತಾ ಹೋಗುತ್ತೆ. ಎಷ್ಟೊಂದು ಜನ ಹೆಣ್ಮಕ್ಳು ಸಿಗರೆಟ್ಸ್ ಎಲ್ಲ ತಗೋತಾರೆ. ಆ್ಯಂಡ್ ದೇ ಆಲ್ಸೋ ಕಮ್ ವಿತ್ ಕಂಪ್ಲೇಂಟ್ಸ್, ನಂಗೆ ತುಂಬ ಪಿಂಪಲ್ಸ್ ಜಾಸ್ತಿ ಆಗ್ತಾ ಇದೆ, ಲಿಪ್ಸ್ ಡ್ರೈ ಆಗ್ತಾ ಇದೆ, ಹೇರ್ ಫಾಲ್ ಆಗ್ತಾ ಇದೆ. ಸೊ ಇದೆಲ್ಲವೂ ಆಗ್ತಾ ಇದೆ. ನೀವು ನಿಜವಾಗ್ಲೂ ಯಂಗ್ಸ್ಟರ್ಸ್ಗೆ ನೀವು ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಹೆದರ್ಸೋದ್ರಿಂದ ಅವರೆಲ್ಲ ಬಿಡಲಿಕ್ಕೆ ಚಾನ್ಸಸ್ ಇಲ್ಲ. ಬಟ್ ನೋಡಪ್ಪ, ನೀನು ಕ್ರಿಕೆಟ್ ಆಡೋವಾಗ ನಿಂಗೆ ರನ್ಸ್ ಮಾಡೋಕ್ಕಾಗಲ್ಲ, ನೀನು ಜಾಗಿಂಗ್ ಹೋಗ್ತಾ ಇದೆಯಾ ಅಥವಾ ಜಿಮ್ಗೆ ಹೋಗ್ತಾ ಇದೆಯಾ, ನೀನು ಸಿಗರೆಟ್ಸ್ ಎಲ್ಲ ತೊಗೊಂಡು ಹೋದರೆ ನಿಂಗೆ ಬಾಡಿ ಮಾಡ್ಲಿಕ್ಕೆ ಆಗಲ್ಲ. ನೋಡಮ್ಮ, ನೀನು ತುಂಬ
ಇಟ್ ಕ್ಯಾನ್ ಬಿ ಅಪ್ಲಿಕೇಬಲ್ ಫಾರ್ ಬೋತ್ ಬಾಯ್ಸ್ ಅಂಡ್ ಗರ್ಲ್ಸ್. ನೋಡಿ, ನೀವು ತುಂಬ ನಿಮ್ಮ ಲುಕ್ಸ್ ಬಗ್ಗೆ ಕಾನ್ಷಿಯಸ್ ಆಗಿದ್ದೀರಿ, ಅದು ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು, ನೀವು ಸಿಗರೆಟ್ಸ್ ಎಲ್ಲ ತಗೊಳ್ಳೋದ್ರಿಂದ ನಿಮ್ಮ ಲಿಪ್ಸ್ ಡಾರ್ಕ್ ಆಗ್ತಾ ಹೋಗುತ್ತೆ, ನಿಮ್ಮ ಹಳದಿ ಆಗಲಿಕ್ಕೆ ಯೆಲ್ಲೋಯಿಂಗ್ ಆಫ್ ಟೀತ್ ಇದಾಗುತ್ತೆ, ಕೂದಲು ಉದುರುವಂತಹ ಸಮಸ್ಯೆ ಜಾಸ್ತಿ ಆಗುತ್ತೆ. ಸೊ ಇದನ್ನು ಸಹ ನಾವು ಅವ್ರಿಗೆ ತಿಳಿಸ್ಬೇಕು. ಓಕೆ, ಸೊ ಸಿಗರೇಟ್ ಪ್ಯಾಕೆಟ್ ಮೇಲೆ ಕ್ಯಾನ್ಸರ್ ಇದೆ ಅಂದ್ರೇನೆ ಅದನ್ನ ಇಗ್ನೋರ್ ಮಾಡ್ತಾರೆ. ಇನ್ WHO ಕೂಡ ಹೇಳಿದೆ ಈವನ್ 1 ಡ್ರಾಪ್ ಆಫ್ ಆಲ್ಕೋಹಾಲ್ ಕೂಡ ಸೇಫ್ ಅಲ್ಲ ಅಂತ. ಬಟ್ ಅದು ಯಾವುದು ಕನ್ಸಿಡರೇ ಮಾಡಲ್ಲ. ನಾನು ಈ ಟೊಬ್ಯಾಕೋ ಪಾಲಿಸಿ ಮೇಕಿಂಗ್ ಪ್ರಾಜೆಕ್ಟ್ಸ್ ಅಲ್ಲೆಲ್ಲ ಇದ್ದಾಗ ನಾನು ಅವ್ರಿಗೆ ಅದೇ ಹೇಳ್ತಾ ಇದ್ದೆ, ಟೊಬ್ಯಾಕೋ ಕಾಸಸ್ ಕ್ಯಾನ್ಸರ್ ತೆಗೆದ್ಬಿಟ್ಟು ಟೊಬ್ಯಾಕೋ ಕಾಸಸ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹಾಕಿ ನೋಡಿ ಎಷ್ಟೊಂದು ಜನ ಬಿಡ್ತಾರೆ. ಕರೆಕ್ಟ್, ಯಾಕಂದ್ರೆ ಮೇಲ್ ಇನ್ಫರ್ಟಿಲಿಟಿ ಎಷ್ಟು ಕಾಮನ್ ಇದೆ ಅಂಡ್ ಅದ್ ಸ್ಮೋಕಿಂಗ್ ನ ಕನೆಕ್ಟೇ ಮಾಡೋದಿಲ್ಲ. ಸ್ಮೋಕಿಂಗ್ ಆಲ್ಕೋಹಾಲ್ ಇಂದ ಏನ್ ಎಫೆಕ್ಟ್ ಆಗುತ್ತೆ ಅಂತಾರೆ. ಅಂಡ್ ತುಂಬಾ ಮಿತ್ ಕೂಡ ಇದೆ, ಆಲ್ಕೋಹಾಲ್ ತಗೊಂಡಾಗ ನಂಗೆ ಸೆಕ್ಷುವಲ್ ಅರ್ಜ್ ಚೆನ್ನಾಗ್ ಆಗುತ್ತೆ, ಐ ಪರ್ಫಾರ್ಮ್ ವೆಲ್ ಅಂತ ಅನ್ಕೊಂಡಿದ್ದಾರೆ. ಅದು ಕೂಡ ಆಪೋಸಿಟ್ ಅಲ್ಲ. ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ. ದರ್ ಇಸ್ ಆಲ್ಸೋ ಅ ಕಾನ್ಸೆಪ್ಟ್ ಕಾಲ್ಡ್ ಕೆಮ್ಸೆಕ್ಸ್ ಅಂತ ಹೇಳಿ. ಆಲ್ಕೋಹಾಲ್, ಈ ಡ್ರಗ್ಸ್, ವೀಡ್ ಇದೆಲ್ಲ ತಗೊಂಡು ಲೈಂಗಿಕ ಕ್ರಿಯೆಗಳಲ್ಲಿ ತೊಡಕೊಳ್ಳುವಂತಹ ಅನೇಕರು ಅದನ್ನ ತಗೊಂಡಾಗ ನಮಗೆ ಸೆಕ್ಷುವಲ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಲ್ಲ ಅನ್ಕೋತಾರೆ. ಈ ಟೈಮಲ್ಲಿ ನಿಮ್ಮ ಡಿಸಿಷನ್ ಮೇಕಿಂಗ್ ಹಾಳಾಗುತ್ತೆ. ನೋಡಿ, ನೀವು ಆಲ್ಕೋಹಾಲ್ ತೊಗೊಂಡಿದ್ದೀರಿ ಅಥವಾ ಯಾವುದಾದ್ರೂ ಡ್ರಗ್ಸ್ ತೊಗೊಂಡಿದ್ದೀರಿ, ನಿಮ್ಮ ಡಿಸಿಷನ್ ತೊಗೊಳ್ಲಿಕ್ಕೆ ನಿಮಗೆ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ನೀವು ಯಾವುದಾದ್ರೂ ಕ್ಯಾಸಿನೋಗಳಲ್ಲಿ ಹೋದರೆ ಅವ್ರು ಆಲ್ಕೋಹಾಲ್ ಕೊಡ್ತಾರೆ, ನೀವು ಅದನ್ನು ಇಟ್ಕೊಂಡು ನೀವು ಒಳ್ಳೆ ಗೇಮ್ ಆಡ್ತೀರಿ ಅಂದರೆ ಆಗಲ್ಲ. ಓಕೆ, ಸೊ ಈ ಸಂದರ್ಭದಲ್ಲಿ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಇರಬಹುದು, ಅನ್ಸೇಫ್ ಸೆಕ್ಷುವಲ್ ಪ್ರಾಕ್ಟೀಸಸ್ ಇರ್ಬೋದು, ಇದೆಲ್ಲವೂ ಸಹ ಆಲ್ಕೋಹಾಲ್ ಇನ್ಫ್ಲೂಯೆನ್ಸಿಂದ ಸೆಕ್ಷುವಲ್ ಪ್ರಾಕ್ಟೀಸಸ್ಸಲ್ಲಿ ತೊಡಗೋದ್ರಿಂದಲೂ ಸಹ ಈ ಸಮಸ್ಯೆಗಳಾಗ್ತಾ ಹೋಗುತ್ತೆ. ಎರಡ್ ಕ್ಯಾಟಗರಿ ಜನರಿದ್ದಾರೆ. ಕೆಲವ್ರಿಗೆ ಈ ಖುಷಿ ಝೋನ್ ಅಲ್ಲಿ ಇದ್ದೀರಾ, ನೀವು ಆಲ್ಕೋಹಾಲ್ ಪಾರ್ಟಿ ಮಾಡ್ತಾ ಇದ್ದೀರಾ, ಎಂಜಾಯ್ಮೆಂಟ್ ಸಿಗ್ತಾ ಇದೆ, ಇವರಿಗೆ ನಾನು ಬಿಡೋ ಯೋಚನೆ ಬಗ್ಗೆ ಏನಾದ್ರೂ ಮಾತಾಡಿದಾಗ, ಮೇಡಮ್ ಹಾಗೆಲ್ಲ ಒಂದೇ ದಿವ್ಸಕ್ಕೆ ಬಿಟ್ಬಿಡ್ಬಾರ್ದು, ಹೆಲ್ತ್ ಎಲ್ಲ ಎಫೆಕ್ಟ್ ಆಗುತ್ತೆ ಅಂತ ನಮಗೆ ಅವ್ರು ಆನ್ಸರ್ ಹೇಳ್ತಾರೆ. ಇನ್ನು ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ, ಜಾಂಡಿಸ್ ಬಂದಿರುತ್ತೆ, ಅವರು ಪಾಪ ಕಷ್ಟಪಡ್ತಿರ್ತಾರೆ, ಇಲ್ಲ ಬಿಡ್ಬೇಕು ಅನ್ಸುತ್ತೆ ಆದ್ರೆ ಅದಿಲ್ಲ ಅಂದ್ರೆ ನಂಗೆ ತಲೆನೋವು ಬರುತ್ತೆ, ಹುಚ್ಚ ತರ ಫೀಲ್ ಆಗುತ್ತೆ ನನಗೆ ಅಂತ ಹೇಳ್ತಾರೆ. ಸೊ ಒಂದೇ ಸತಿಗೆ ಆಲ್ಕೋಹಾಲ್ ಬಿಡೋದ್ರಿಂದ ಏನೇನ್ ಪ್ರಾಬ್ಲಮ್ ಆಗುತ್ತೆ? ನೋಡಿ, ತುಂಬ ಸಲ ಯಾಕೆ ಆಲ್ಕೋಹಾಲ್ ಇತ್ಯಾದಿಗಳನ್ನು ಒಂದೇ ಸಲ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾರೆ, ಇಸ್ ಬಿಕಾಸ್ ಆಫ್ ದ ಕ್ರೇವಿಂಗ್. ಆ ಕ್ರೇವಿಂಗಿಂದ ಏನಾಗುತ್ತೆ, ತುಂಬ ಸಲ ಇಂಟೆನ್ಸ್ ಕ್ರೇವಿಂಗ್ ಇದ್ದಾಗ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಅಂತ ನಾವು ಕರಿತೀವಿ. ಇದು ಎಲ್ಲ ಡ್ರಗ್ಸ್ಗೂ ಇದೆ, ಟೊಬ್ಯಾಕೋಗೆ, ಆಲ್ಕೋಹಾಲ್ಗೆ, ಇನ್ನೊಂದಕ್ಕೆ. ಅದು ಬಿಟ್ಟಾಗ ದೇಹದಲ್ಲಿ ಒಂದಷ್ಟು ಸಡನ್ ಬದಲಾವಣೆಗಳಾಗುತ್ತೆ. ಆದರೆ ಆ ಕಾರಣವಾಗಿ ನೀವು ಬಿಡಬಾರ್ದು ಅಂತೇನೂ ಇಲ್ಲ. ಓಕೆ, ನೀವು ಸಡನ್ನಾಗಿ ಬಿಡಬೇಕು ಫಾರ್ ವಾಟ್ ಎವರ್ ರೀಸನ್. ಆ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಕಡಿಮೆ ಆಗಲಿಕ್ಕೆ ಕೆಲವರಲ್ಲಿ ಟ್ರಿಮರ್ಸ್ ಬರ್ತಾ ಇರುತ್ತೆ, ಕೆಲವರಲ್ಲಿ ಕೈಕಾಲು ನಡ್ಕ ಆಗ್ತಾ ಇರುತ್ತೆ, ಕೆಲವರಲ್ಲಿ ಫೀವರ್ ಸಿಂಪ್ಟಮ್ಸ್ ಇರುತ್ತೆ. ತುಂಬ ಜನ ಟೊಬ್ಯಾಕೋ ಸಡನ್ನಾಗಿ ಬಿಟ್ಟಾಗ ತುಂಬ ಕೆಮ್ಮು ಬರ್ತಾ ಇದೆ ಅಂತ ಹೇಳ್ತಾರೆ. ಸೊ ಇದೆಲ್ಲವೂ ಇದೆ ಅನ್ನುವ ಕಾರಣಕ್ಕೆ ನೀವು ಬಿಡಬಾರ್ದು ಅಂತೇನಿಲ್ಲ. ಓಕೆನಾ, ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ಹೌದು, ಕೆಲವು ಸಬ್ಸ್ಟೆನ್ಸಸ್ಸನ್ನು ನೀವು ಸಡನ್ನಾಗಿ ಬಿಟ್ಟಾಗ ನಿಮ್ಮಲ್ಲಿ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಹಾಗಂದ ಮಾತ್ರಕ್ಕೆ ನೀವು ಬಿಡಬಾರ್ದು ಅಂತೇನಿಲ್ಲ. ಬೇರೆ ಎಲ್ಲ ಕೆಮ್ಮೋ ಇನ್ನೊಂದೋ ಬಂದಾಗ ನೀವು ಯಾವ ರೀತಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೋತೀರೋ, ವಿಡ್ರಾವಲ್ ಸಿಂಪ್ಟಮ್ಸ್ ತುಂಬ ಇಂಟೆನ್ಸ್ ಆಗಿದೆ ಅಂದಾಗ ಆಗಲೂ ನೀವು ಮೆಡಿಸಿನ್ಸನ್ನು ತಗೋಬಹುದು. ಆಮೇಲೆ ಇದು ಎಲ್ಲರಲ್ಲೂ ಆಗಲ್ಲ. ಓಕೆ, ಕೆಲವರಲ್ಲಿ ಈ ರೀತಿ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಕಾಣುತ್ತೆ. ಅನೇಕರು ಯಾವುದೇ ವಿತ್ಡ್ರಾವಲ್ ಸಿಂಪ್ಟಮ್, ಅನೇಕರು ಅಲ್ಲ ಬಹುತೇಕರು ಯಾವುದೇ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಇಲ್ಲದೆ ಬಿಡಲಿಕ್ಕೆ ಸಾಧ್ಯ ಇರುತ್ತೆ. ಸೊ ನೀವು ವಿತ್ಡ್ರಾವಲ್ ಸಿಂಪ್ಟಮ್ಸನ್ನು ಅಡ್ಡ ಇಟ್ಕೊಂಡು ಬಿಡೋದನ್ನು ಡಿಲೇ ಮಾಡಬೇಡಿ. ಈ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಬಂದಾಗ ನೀವಾಗ್ಲಿ ಅಥವಾ ನೀವು ಮನೆಯವರಾಗ್ಲಿ ಕ್ಲಿನಿಕ್ಕಿಗೆ ಬಂದು ಕುಡಿಬೇಕಾದ್ರೆ ಇವ್ರು ಚೆನ್ನಾಗಿದ್ರು, ಕುಡ್ತಾ ಬಿಟ್ಟ ಮೇಲೆ ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಅಂತ ತಪ್ಪು ತಿಳ್ಕೊಂಡಿದ್ದೀರಾ. ಅದೆಲ್ಲದನ್ನು ಪಾಸ್ ಮಾಡಿ ನಾರ್ಮಲ್ ಸ್ಟೇಜ್ಗೂ ಬರ್ಬೋದು. ಇನ್ನು ಬಹಳಷ್ಟು ಜನದ್ದು ಆನ್ಸರ್ ನಾನು ಸೋಷಿಯಲ್ ಮೀಡಿಯಾದಲ್ಲೂ ನೋಡಿದ್ದೀನಿ, ಪಬ್ಲಿಕ್ ಪಾಯಿಂಟ್ ಆಫ್ ವ್ಯೂ ಇಂದ ಇದನ್ನ ಕೇಳ್ತಾ ಇದ್ದೀನಿ. ಏನ್ ಮೇಡಮ್, ಒಂದು ಸಿಗರೇಟ್ ಸೇದಬೇಡಿ, ಕುಡಿಬೇಡಿ, ಇದೆಲ್ಲ ಹೇಳ್ತೀರಾ, ಲೈಫ್ನ ಎಂಜಾಯ್ ಮಾಡೋದು ಬೇಡವಾ? ನಮ್ಮೂರಲ್ಲಿ ತಾತ ಇದ್ದಾರೆ, 80 ವರ್ಷ ಆಗಿದೆ, ಇನ್ನೂ ಬೀಡಿ ಸೇದ್ತಾರೆ, ಆರಾಮವಾಗೇ ಇದ್ದಾರೆ, ಹೇಳೋ ಡಾಕ್ಟ್ರುಗಳೇ ಸತ್ತೋಗಿದ್ದಾರೆ ಅಂತ ಹೇಳ್ತಾರೆ. ಅವ್ರಿಗೆ ನೀವೇನು ಹೇಳ್ತೀರಿ? ಸೈಕಾಲಜಿಲಿ ಒಂದು ಟರ್ಮ್ ಇದೆ, ಅದನ್ನು ನಾವು ಸರ್ವೈವರ್ಶಿಪ್ ಬಯಾಸ್ ಅಂತ ಕರಿತೀವಿ. ಈಗ ಈ ಹಿಂದಿನ ಕಾಲದಲ್ಲಿ ಕಟ್ಟಿರೋ ಮನೆಗಳು ತುಂಬ ಸ್ಟ್ರಾಂಗ್ ಆಗಿದ್ವು ಅಂತ ಎಲ್ಲರೂ ಹೇಳ್ತಾರೆ, ಕರೆಕ್ಟ್ ಅಲ್ವಾ? ನಾವೆಲ್ಲೋ ಹೋಗ್ತೀವಿ, ಅಲ್ಲಿ ಯಾವುದೋ ಒಂದು 500 ವರ್ಷದ ಮನೆ ಇದೆ,
ನಾವು ಅದನ್ನ ನೋಡಿ ಏನು ಅನ್ಕೋತೀವಿ, ಒಬ್ಬೊಬ್ಬ ಆಗಿನ ಕಾಲದಲ್ಲಿ ಕೊಟ್ಟಿರೋ ಮನೆಗಳು ಏನು ಸ್ಟ್ರಾಂಗ್ ಆಗಿದೆ, ಈಗಿನ ಕಾಲದಾಗ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಅಂತ ಹೇಳಿ. ಆದರೆ ನಿಜಾನ ಅದು? ಇಲ್ಲ. ಆಗಿನ ಕಾಲದಲ್ಲಿ 1,00,000 ಮನೆ ಕಟ್ಟಿದ್ರು ಆ ಊರಲ್ಲಿ, ಇದು ಒಂದೇ ಉಳ್ಕೊಂಡಿದೆ, ಉಳಿದಿದೆಲ್ಲ ಹೋಗ್ಬಿಟ್ಟಿದೆ. ಸೊ ಯಾವುದು ಉಳಿದಿದೆ ಅದನ್ನ ಎಕ್ಸಾಂಪಲ್ ಇಟ್ಕೊಂಡು ರಿಯಾಲಿಟಿ ಅಂತ ನಾವು ಅನ್ಕೋಬಾರ್ದು. ಓಕೆ, ಸೊ ನಾವು ನಮ್ಮ ಊರಲ್ಲಿ ನೋಡ್ತೀವಿ ಒಂದಷ್ಟು ಜನ 70 ವರ್ಷದವರು ಸಿಗರೆಟ್ ಸೇದವರು ಎಲ್ಲ ಸತ್ತು ಹೋಗಿದ್ದಾರೆ, ಬಟ್ ಯಾವುದೋ ಒಂದು ಅಜ್ಜ 80 ವರ್ಷದವ್ನು ಉಳ್ಕೊಂಡ್ಬಿಟ್ಟಿದ್ದಾನೆ. ಸೊ ಅದನ್ನ ನೋಡ್ಬಿಟ್ಟು ನೋಡಿ 80 ವರ್ಷ ಆದರೂ ಸಿಗರೆಟ್ ಸೇದಿ ಗಟ್ಟಿ ಇದ್ದಾರೆ ಅಂತ ಅನ್ಕೋಬಾರ್ದು. ಸೊ ಯಾವ್ದು ಉಳಿದಿದೆ ಅದು ಎಕ್ಸಾಂಪಲ್, ಪ್ರೂಫ್ ಅಲ್ಲ, ಅದು ಎಕ್ಸೆಪ್ಷನ್. ಅಂಡ್ ಇರೋ ತನಕ ಎಂಜಾಯ್ ಮಾಡ್ಬೇಕು ಅನ್ನೋರ್ಗೆ ನಾನೇನ್ ಆನ್ಸರ್ ಮಾಡ್ತೀನಿ ಅಂದ್ರೆ, ನೀವು ಬದುಕಿರೋ ತನಕ ಕುಡ್ಕೊಂಡು ಸಿಗರೆಟ್ ಸೇದ್ಕೊಂಡೆ ಜೀವನ ಮಾಡ್ಬೇಕು ಅಂದ್ರೆ ಅದ್ರ ಕಾನ್ಸಿಕ್ವೆನ್ಸ್ ಕೂಡ ನಿಮ್ ಲೈಫಲ್ಲಿ ಇರುತ್ತೆ. ಆ ಸಫರಿಂಗ್ ಕೂಡ ರೆಡಿ ಇದ್ರೆ ನೀವು ಅದನ್ನೇ ಮಾಡ್ಕೊಂಡು ಎಂಜಾಯ್ ಮಾಡಿ. ಬಿಕಾಸ್ ಇರೋ ತನಕ ಚೆನ್ನಾಗಿ ಹೆಲ್ದಿಯಾಗಿ ಖುಷಿಯಾಗಿರ್ಬೇಕಲ್ವಾ. ಬೇರೆಯವ್ರ ಮೇಲೆ ಡಿಪೆಂಡ್ ಹಾಕೊಂಡು ಆಸ್ಪತ್ರೆ ಸುತ್ತಾಡೋದು ನಿಮ್ಗೆಲ್ಲ ಎಷ್ಟು ಚೆನ್ನಾಗ್ ಅನ್ಸುತ್ತೆ ನೋಡಿ. ಆಕ್ಚುಲಿ ಖುಷಿ, ದಿಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಎಲ್ಲರೂ ಹೇಳ್ತಾರೆ ಸರ್ ಅದು ತಗೊಂಡ್ರೆ ಖುಷಿ ಆಗುತ್ತೆ, ಅದಿಲ್ಲ ಅಂದರೆ ಖುಷಿ ಆಗಲ್ಲ. ಇದು ತುಂಬ ಟ್ರಿಕ್ಕಿ ಕ್ವಶನ್. ತುಂಬ ಜನಕ್ಕೆ ಇದು ಅರ್ಥ ಆಗ್ತಾ ಇಲ್ಲ ಯಾಕೆ ಅಂತ ಹೇಳಿ. ನಮ್ಮ ಮೆದುಳಿನಲ್ಲಿ ಈಗ ಬುದ್ಧ ಹೇಳಿದ್ದಾರೆ ಅಲ್ವಾ, ಖುಷಿ ಹೊರಗಿಂದ ಇಲ್ಲ, ಇಟ್ ಈಸ್ ವಿತ್ ಇನ್ ಆಲ್ ಹ್ಯಾಪಿನೆಸ್. ಇದು ಬಯೋಲಾಜಿಕಲಿ ಆಲ್ಸೋ ಟ್ರೂ. ಖುಷಿ ಹೊರಗಿಂದ ಬರೋದಿಲ್ಲ, ನಮ್ಮ ಮೈಂಡಲ್ಲಿ, ನಮ್ಮ ಬ್ರೈನಲ್ಲಿ ರಿಲೀಸ್ ಆಗುವಂಥ ಡೋಪಮೈನ್, ಆಕ್ಸಿಟೋಸಿನ್, ಸೆರೋಟೋನಿನ್ ಈ ರೀತಿ ನ್ಯೂರೋ ಟ್ರಾನ್ಸ್ಮಿಟರ್ಸಿಂದ ಖುಷಿ ಆಗುತ್ತೆ. ಸಿಗರೆಟ್ನಲ್ಲಿ ಇದಿದೆಯಾ? ಇಲ್ಲ. ಸಿಗರೆಟ್ ಏನು ಮಾಡುತ್ತೆ, ನಿಮ್ಮ ಮೆದುಳಿನಲ್ಲಿ ಆಲ್ರೆಡಿ ರಿಲೀಸ್ ಆಗ್ತಾ ಇರುವಂತಹ ಡೋಪಮೀನನ್ನು ಹೆಚ್ಚು ಖರ್ಚು ಮಾಡುತ್ತೆ. ಎನಿ ಸಬ್ಸ್ಟೆನ್ಸ್ ಫಾರ್ ಎಕ್ಸಾಂಪಲ್. ಇದನ್ನು ನಾವು ಮೆಡಿಕಲ್ಲಿ ಟೆಂಪ್ರರಿ ಡೋಪಮೀನ್ ಡೆಪ್ಲೀಷನ್ ಅಂತ ಕರಿತೀವಿ. ನಾನು ತುಂಬ ಕ್ಲಿಯರಾಗಿ ನಿಮ್ಗೆ ಅರ್ಥ ಆಗೋ ಥರ ಹೇಳಬೇಕು ಅಂದರೆ, ನಿಮ್ಮ ಹತ್ರ 30,000 ರೂಪಾಯಿ ನಿಮ್ಮ ಸಂಬಳ. ನೀವೇನು ಮಾಡ್ತೀರಿ, ಪ್ರತಿದಿನ ನಾನು 1,000 ರೂಪಾಯಿ ಖರ್ಚು ಮಾಡಬೇಕು, ಅಥವಾ ನಿಮ್ಮ ಪಾಕೆಟ್ ಮನಿ ಅಂದ್ಕೊಳ್ಳಿ. ಆದರೆ ಯಾರೋ ಒಬ್ಬ ಫ್ರೆಂಡ್ ಬರ್ತಾನೆ, ಅವ್ನು ನಿಮ್ಮನ್ನು ವೀಕೆಂಡ್ ಹೊರಗಡೆ ಕರ್ಕೊಂಡು ಹೋಗಿ ಒಂದು 15,000 ಖಾಲಿ ಮಾಡಿಸ್ಬಿಡ್ತಾನೆ. ನಿಮಗೇನು ಅನಿಸ್ತಾ ಇದೆ, ಅವ್ನು ಬಂದಾಗ ನಾವು ಪಾರ್ಟಿ ಮಾಡಿದ್ವಿ, ಶಾಪಿಂಗ್ ಮಾಡಿದ್ವಿ, ತುಂಬ ಚಿಲ್ಲಾಗಿದ್ವಿ, ಖುಷಿಯಾಗಿದ್ವಿ. ಆದರೆ ಅವನ ಹತ್ರ ಇರೋ ದುಡ್ಡು ಖರ್ಚು ಮಾಡಲಿಲ್ಲ, ನಿಮ್ಮ ಹತ್ರ ಇರೋ ದುಡ್ಡು ಖರ್ಚು ಮಾಡಿಸಿ ನಿಮಗೆ ಖುಷಿ ಆಗ್ತಾ ಇದೆ ಅನ್ನೋ ಥರ ಫೀಲ್ ಮಾಡಿಸ್ದ. ಇದರಿಂದ ನೆಕ್ಸ್ಟ್ ಉಳಿದಿದ್ದ 29 ದಿನಕ್ಕೆ ಏನಾಯಿತು, ದಿನಕ್ಕೆ 1,000 ರೂಪಾಯಿ ಇದ್ದಿದ್ದು 500 ರೂಪಾಯಿ ಉಳ್ಕೋತು. ಇದರ್ಥ ಆಯ್ತಲ್ವಾ? ಈಗ ಸಿಗರೆಟ್, ಆಲ್ಕೋಹಾಲ್, ಡ್ರಗ್ಸ್ ಏನು ಮಾಡುತ್ತೆ ನಿಮ್ಮ ಮೈಂಡ್ಗೆ ಅರ್ಥ ಮಾಡ್ಕೊಳ್ಳೋಣ. ನಿಮ್ಮ ಮೆದುಳಿನಲ್ಲಿ ರಿಲೀಸ್ ಆಗ್ತಾ ಇರೋ ಡೋಪಮೀನ್ಸ್, ಈ ರೀತಿ ನ್ಯೂರೋ ಟ್ರಾನ್ಸ್ಮಿಟರ್ಸನ್ನು ಯಥೇಚ್ಛವಾಗಿ ಖರ್ಚು ಮಾಡಿಸಿ ಉಳಿದ ಸಂದರ್ಭದಲ್ಲಿ ನನ್ನ ಲೈಫಲ್ಲಿ ಖುಷಿನೇ ಇಲ್ಲ ಅಂತ ಅನ್ಸೋಕೆ ಶುರು ಆಗೋ ಥರ ಮಾಡುತ್ತೆ. ಯಾವಾಗ ಈ ರೀತಿ ಆಗುತ್ತೆ, ನಾವೇನು ಅನ್ಕೋತೀವಿ, ಸಿಗರೆಟ್ ತೊಗೊಂಡಾಗ ತುಂಬ ರಿಲೀಸ್ ಆಯಿತು, ಸ್ಟ್ರೆಸ್ ರಿಲೀಸ್ ಆಯಿತು, ರಿಲ್ಯಾಕ್ಸ್ ಆಯಿತು, ಕಂಫರ್ಟಬಲ್ ಆಯಿತು ಅಂತ ಅನ್ಕೋತೀವಿ. ಆದರೆ ಅದು ಯಥೇಚ್ಛವಾಗಿ ಡೋಪಮೀನನ್ನು ಖಾಲಿ ಮಾಡಿರೋದ್ರಿಂದ ಉಳಿದ ಸಂದರ್ಭದಲ್ಲಿ ನನಗೆ ದುಃಖ ಆಗೋಕೆ ಶುರು ಆಗಿದೆ. ಇದಕ್ಕೆ ಯಾರು ಕಾರಣ? ಸಿಗರೆಟೇ ಕಾರಣ. ಓಕೆ. ಎರಡನೇದೇನಪ್ಪ ಅಂದರೆ, ಈ ನ್ಯೂರಾನಲ್ ಪಾತ್ವೇಸ್ ಏನಿದೆ, ಈ ಕನೆಕ್ಷನ್ಸ್ ಏನಿದೆ, ಅದು ಚೇಂಜ್ ಆಗ್ತಾ ಹೋಗುತ್ತೆ. ಇಷ್ಟು ದಿನ ನನಗೆ ಸಿನಿಮಾಗೆ ಹೋದರೆ ತುಂಬ ರಿಲ್ಯಾಕ್ಸ್ ಆಗ್ತಾ ಇತ್ತು, ಓಕೆ, ಅಥವಾ ನನ್ನ ಮಕ್ಳ ಜೊತೆ ಆಟ ಆಡಿದಾಗ ತುಂಬ ರಿಲ್ಯಾಕ್ಸ್ ಆಗ್ತಾ ಹೋಯ್ತು. ಈಗೇನಾಗ್ತಾ ಇದೆ, ಮಕ್ಳ ಜೊತೆ ಆಟ ಆಡಿದಾಗೋ ಸಿನಿಮಾಗೆ ಹೋದಾಗೋ ರಿಲ್ಯಾಕ್ಸ್ ಆಗ್ತಾ ಇಲ್ಲ. ಆ ನ್ಯೂರಾನಲ್ ಪಾತ್ವೇಸನ್ನು ನಿಕೋಟಿನ್ ಹೈಜಾಕ್ ಮಾಡ್ಕೊಂಡ್ಬಿಟ್ಟಿದೆ. ಈಗ ನಾನು ಆ ಸಿಗರೆಟ್ ತೊಗೊಂಡಾಗ ಮಾತ್ರ ರಿಲ್ಯಾಕ್ಸ್ ಆಗ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ, ಇಷ್ಟು ದಿನ ಖುಷಿ ಕೊಡ್ತಾ ಇದ್ದ ಯಾವ ವಿಚಾರವೂ ನಿಮಗೆ ಖುಷಿ ಕೊಡ್ತಾ ಇಲ್ಲ. ಇದರಿಂದ ನೀವೇನು ಅನ್ಕೋತೀರಿ, ಸಿಗರೆಟ್, ಆಲ್ಕೋಹಾಲ್, ಡ್ರಗ್ಸ್ ಇಲ್ಲದೆ ಜೀವನದಲ್ಲಿ ಖುಷಿನೇ ಇಲ್ಲ ಅಂತ ಅನ್ಕೋತೀರಿ. ಮನೆಯಲ್ಲಿ ಯಾರಾದ್ರೂ ಆಲ್ಕೋಹಾಲಿಕ್ ಇದ್ರೆ ಅಥವಾ ಸ್ಮೋಕರ್ ಆಗಿದ್ದಾಗ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಬಿಟ್ಬಿಡಪ್ಪ, ಇದು ನಿನ್ಗೆ ಒಳ್ಳೇದಲ್ಲ, ನಿನ್ ಆರೋಗ್ಯಕ್ಕೆ ಒಳ್ಳೇದಲ್ಲ, ಇದು ಯಾವುದು ಅವ್ರನ್ನ ಮೋಟಿವೇಟ್ ಮಾಡೋದಿಲ್ಲ. ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಅವರಿಗೆ ಇದರಿಂದ ಹೊರಗೆ ಬರೋದಕ್ಕೆ ಹೇಗೆ ಸಹಾಯ ಮಾಡ್ಬೋದು? ಆ್ಯಕ್ಚುಲಿ ಫ್ಯಾಮಿಲಿ ತುಂಬ ಸಲ ಏನು ಮಾಡ್ತಾರೆ, ಅವ್ರಿಗೆ ಗೊತ್ತಿರೋದನ್ನೇ ಹೇಳ್ತಾರೆ. ಇದರಿಂದ ಕ್ಯಾನ್ಸರ್ ಬರುತ್ತೆ ಬಿಡು, ಇದರಿಂದ ಆರೋಗ್ಯ ಹಾಳಾಗುತ್ತೆ ಬಿಡು, ಇದರಿಂದ ದುಡ್ಡು ಖರ್ಚಾಗ್ತಾ ಇದೆ ಬಿಡು. ಆ್ಯಕ್ಚುಲಿ ಅವರಿಗೂ ಅದೆಲ್ಲ ಗೊತ್ತು. ನೀವು ಅದನ್ನೇ ಹೇಳೋದ್ರಿಂದ ಅವ್ರು ಬರೀ ಇರಿಟೇಟ್ ಆಗ್ತಾರೆ ಹೊತ್ತು ಮೋಟಿವೇಟ್ ಆಗೋದಿಲ್ಲ. ಐ ಥಿಂಕ್ ಈ ಎಲ್ಲ ಸಬ್ಸ್ಟೆನ್ಸ್ ಬಳಸ್ತಾ ಇರೋರಿಗೆ ಮೊದಲು ನಾವು ಅವ್ರನ್ನ ಆ್ಯಸ್ ಇಟ್ ಈಸ್ ಅಕ್ಸೆಪ್ಟ್ ಮಾಡಿಕೊಂಡು ಅವ್ರಿಗೆ ಏನಾಗ್ತಾ ಇದೆ ಅದನ್ನು ಓಪನ್ ಮೈಂಡಿಂದ ಕೇಳಿಸ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್. ನಂಗೆ ಅರ್ಥ ಆಗ್ತಾ ಇದೆ, ನಿಂಗೆ ಕಷ್ಟ ಆಗ್ತಾ ಇದೆ, ಬಟ್ ನಿಂಗೆ ಏನಾದರೂ ಅದರಿಂದ ಹೊರಗೆ ಬರಲಿಕ್ಕೆ ಸಪೋರ್ಟ್ ಬೇಕಾದರೆ ನನ್ನನ್ನು ಕೇಳಿ ಅಂತ ಫ್ಯಾಮಿಲಿ ಮೆಂಬರ್ ಹೇಳೋದಕ್ಕೂ, ನಿನಗೆ ಬಡ್ಕೊಂಡು ಸಾಕಾಯಿತು, ಎಷ್ಟು ವರ್ಷದಿಂದ ನೀನು ಇದರಿಂದ ಹೊರಗೆ ಬರ್ತಾ ಇಲ್ಲ ಅಂತ ಹೇಳೋದಕ್ಕೂ ಡಿಫ್ರೆನ್ಸ್ ಇದೆ. ನೀವು ಎರಡನೇದು ಮಾಡೋದ್ರಿಂದ ಏನಾಗುತ್ತೆ, ಅವರು
ಇನ್ನೂ ಇರಿಟೇಟ್ ಆಗಿ ಜಾಸ್ತಿ ತಗೋತಾರೆ ಹೊರತು ಬಿಡೋದಿಲ್ಲ. ಸೊ ಮಕ್ಕಳಲ್ಲಿ ಯಾರಾದರೂ, ನಿಮ್ಮ ಮಕ್ಕಳಿರ್ಬೋದು, ನಿಮ್ಮ ಗಂಡ ಹೆಂಡತಿ, ನಿಮ್ಮ ಅಪ್ಪ ಅಮ್ಮ ಯಾರಾದರೂ ತಗೋತಾ ಇದ್ದಾರೆ ಅಂತಹ ಸಬ್ಸ್ಟೆನ್ಸ್ ಅಂದಾಗ ಫಸ್ಟ್ ಅವ್ರ ಹತ್ರ ಮಾತಾಡಿ, ಅವ್ರಿಗೆ ಏನಾಗ್ತಾ ಇದೆ ಕೇಳಿಸ್ಕೊಳ್ಳಿ. ಅವ್ರಿಗೆ ಯಾರಾದರೂ ಕೌನ್ಸಿಲರ್ ಅಥವಾ ಸೈಕಾಲಜಿಸ್ಟ್, ರಿಹ್ಯಾಬ್ ಈ ರೀತಿ ಯಾರ ಹತ್ರ ಆದರೂ ಕರ್ಕೊಂಡು ಹೋಗಿ, ಅಲ್ಲಿ ನಾವು ಅವರಿಗೆ ಕೌನ್ಸಿಲಿಂಗ್ ಕೊಡಬಹುದು. ಅವ್ರಿಗೆ ಏನು ತೊಂದರೆ ಆಗ್ತಾ ಇದೆ ಗಮನಿಸಿ ಅದಕ್ಕೆ ತಕ್ಕಂತೆ ಸ್ಟ್ರಾಟಜೀಸ್ನ ಹೇಳ್ಕೊಡ್ಬಹುದು. ಇದರಿಂದ ಕ್ಯಾನ್ಸರ್ ಬರುತ್ತೆ, ರೋಗ ಬರುತ್ತೆ ಅಂತ ಮೇಲೆ ಹೇಳೋದ್ರಿಂದ ಅವರನ್ನ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದು ನನ್ಗೆ ಅರ್ಥ ಆಗಿದೆ. ಯಾಕಂದ್ರೆ ಕ್ಲಿನಿಕಲ್ಲೂ ಹೇಳ್ತಾರೆ, ನಾವು ಅವ್ರನ್ನ ಬಹಳ ಅಕ್ಸೆಪ್ಟ್ ಮಾಡಿ ನಾನ್ ಜಡ್ಜ್ಮೆಂಟಲ್ ಆಗಿ ಅವ್ರು ಹೇಳೋದ್ನೆಲ್ಲ ಕೇಳಿಸ್ಕೊಂಡಾಗ, ಅಯ್ಯೋ 10 ವರ್ಷದಿಂದ ಹೇಳ್ತಿದ್ದೆ ಮೇಡಮ್ ಬಿಡಿ ಅಂತ ಹೇಳ್ಬಿಟ್ಟು, ನೋಡಿ ನೀವು ಹೇಳಿದ ತಕ್ಷಣ ಬಿಟ್ಬಿಟ್ಟಿದ್ದಾರೆ, 1 ತಿಂಗಳಾಯ್ತು ಅಂತಾರೆ. ಆಕ್ಚುಲಿ ಖುಷಿ ಆಗುತ್ತೆ. ನನಗೆ ರೀಸನ್ ಗೊತ್ತಿರ್ಲಿಲ್ಲ, ಯಾಕೆ ಮನೆಯವ್ರು ಇಷ್ಟ ಹೇಳಿದ್ರು ಕೆಲವ್ರು ಬಿಡಕ್ ಆಗೋದಿಲ್ಲ. ಕೌನ್ಸಿಲಿಂಗ್ ಆಕ್ಚುಲಿ ಎಷ್ಟು ಹೆಲ್ಪ್ ಆಗುತ್ತೆ ಇದೆಲ್ಲ ನೀವು ತಿಳ್ಕೋಬೇಕು. ಬಿಕಾಸ್ ಇವಾಗ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ನಾವು ಹೋಗಿ ಯು ಶುಡ್ ಸೀಕ್ ಹೆಲ್ಪ್ ಅಷ್ಟೇ. ಅಂಡ್ ಅದ್ರ ಜೊತೆಗೆ ನಾವು ಗಮನಿಸಿದ್ರೆ ಎಲ್ಲರಲ್ಲೂ ಅಲ್ಲ, ಕೆಲವರಲ್ಲಿ ಯಾರೆಲ್ಲ ಈ ರೀತಿ ಡಿಪೆಂಡೆನ್ಸಸ್ ಇಟ್ಕೊಂಡಿರ್ತಾರೆ, ಅಡಿಕ್ಷನ್ಸ್ ಇಟ್ಕೊಂಡಿರ್ತಾರೆ, ಅವರಲ್ಲಿ ಕೆಲವೊಂದು ಆನ್ಗೋಯಿಂಗ್ ಸೈಕೋಸೋಷಿಯಲ್ ಪ್ರಾಬ್ಲಮ್ಸ್, ವೈಯಕ್ತಿಕ ಸಮಸ್ಯೆಗಳು ಇರುತ್ತೆ. ಆಯ್ತಾ, ಇದು ಯಾವುದೋ ಒಂದು ಬ್ರೇಕಪ್ ಇರಬಹುದು, ಫೈನಾನ್ಷಿಯಲ್ ಲಾಸಸ್ ಇರಬಹುದು, ರಿಲೇಷನ್ಶಿಪ್ ಸಮಸ್ಯೆಗಳಿರಬಹುದು, ಗಂಡ ಹೆಂಡತಿಲ್ ಜಗಳ ಇರ್ಬೋದು, ಮನೇಲಿ ಏನೋ ಸಮಸ್ಯೆಗಳಿರ್ಬೋದು. ನಾವು ಅವರನ್ನು ಅಡಿಕ್ಷನ್ನಿಗೆ ಫೋರ್ಸ್ ಮಾಡೋದು ಒಂದೇ ಸೊಲ್ಯೂಷನ್ ಅಲ್ಲ. ಇದಕ್ಕೆ ಕಾರಣ ಆಗ್ತಾ ಇರುವಂತಹ ಬೇರೆ ಕೌಟುಂಬಿಕ ಸಮಸ್ಯೆಗಳು, ವೈಯಕ್ತಿಕ ಸಮಸ್ಯೆಗಳೇನಿದೆ ಅದನ್ನು ಸಹ ಅಡ್ರೆಸ್ ಮಾಡುವಂಥದ್ದು ತುಂಬ ಮುಖ್ಯ ಆಗುತ್ತೆ. ಆ ಸಮಸ್ಯೆಗಳನ್ನು ಹಾಗೆ ಉಳಿಸ್ಕೊಂಡು ಅದರಿಂದ ಬರುವಂತಹ ಪ್ರೆಷರ್ಗೆ ನೀವು ಅಡಿಕ್ಟ್ ಆಗಿದ್ದೀರಿ ಅಂದರೆ, ನೀವು ಬರೀ ಬಿಡಿ ಅಂತ ಹೇಳೋದ್ರಿಂದ ಅದನ್ನು ರಿಸಾಲ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಜೊತೆಗೆ ಏನು ಸಮಸ್ಯೆಗಳಿದೆ ಅದನ್ನು ಒಂದು ಸೇಫ್ ಸ್ಪೇಸಲ್ಲಿ ಅವ್ರು ಹೇಳ್ಕೊಳ್ಳಿಕ್ಕೆ ಅವಕಾಶ ಮಾಡಿ. ಎಷ್ಟೊಂದು ಜನ ಡ್ರಗ್ ಅಡಿಕ್ಟ್ ಆಗಿರ್ತಾರೆ, ಅಂದರೆ ಎಸ್ಪೆಷಲಿ ವೀಡ್ ಎಲ್ಲ ತಗೊಳ್ತಾ ಇರ್ತಾರೆ. ಪೇರೆಂಟ್ಸಿಗೆ ಗೊತ್ತಾದ ತಕ್ಷಣ ಯಾವ ಲೆವೆಲ್ ಆಫ್ ಅಡಿಕ್ಷನ್ ಅಂತ ನಾವು ಅನಲೈಸ್ ಮಾಡೋದಿಕ್ಕೆ ಆಗೋದಿಲ್ಲ. ಇಂಥ ಕೇಸಸಲ್ಲಿ ಕೌನ್ಸಿಲಿಂಗ್ ಬೇಕಾಗುತ್ತಾ, ರಿಹ್ಯಾಬ್ ಹೆಲ್ಪ್ ಆಗುತ್ತಾ? ಬಿಕಾಸ್ ಇನ್ನು ಬೆಳೆಯೋ ಮಕ್ಕಳಲ್ಲಿ ಅಡಿಕ್ಷನ್ ಆದರೆ ಹೊರಗೆ ಬರೋದು ತುಂಬಾನೇ ಕಷ್ಟ ಅಲ್ವಾ? ನಿಮ್ಮ ಮಕ್ಕಳಲ್ಲಿ ಈ ರೀತಿ ಸಮಸ್ಯೆಗಳೇನಾದರೂ ಕಂಡು ಬಂದರೆ ಮೊದಲು ಅವರು ಅದನ್ನು ನಿಮ್ಮ ಹತ್ರ ಸೇಫಾಗಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಒಂದು ಸ್ಪೇಸ್ ಕೊಡಿ. ನಂಗೆ ಯಾರೋ ಸಿಗರೆಟ್ ಕೊಟ್ಬಿಟ್ರು ಅಥವಾ ಯಾರೋ ಒಬ್ರು ಒಂದು ಡ್ರಗ್ ಕೊಟ್ಬಿಟ್ರು, ಈಗ ನಾನು ಅದನ್ನು ಹೋಗಿ ಮನೆಯಲ್ಲಿ ನಂಗೆ ಗೊತ್ತಾಗ್ಲಿಲ್ಲ ತಗೊಂಡೆ ಅಂತ ಹೇಳಿದ್ರೆ ಹೊಡಿತಾರೆ ಅನ್ನೋ ಭಯ ಬಂದಾಗ ಅವ್ರು ನಿಮಗೆ ಹೇಳೋದಿಲ್ಲ, ಮತ್ತೆ ಹೋಗಿ ಅದನ್ನೇ ತಗೋತಾರೆ. ಬಟ್ ಹೀಗಾಗೋಯ್ತು, ಐ ಥಿಂಕ್ ನಮ್ಮ ಅಪ್ಪ ಅಮ್ಮಂಗೆ ಹೇಳಿದ್ರೆ ಅವ್ರು ನಂಗೆ ಹೊಡಿದೆ, ಜಡ್ಜ್ ಮಾಡಿದೆ, ನನಗೆ ಹೆದರಿಸ್ದೆ, ನಂಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ನುವಂಥ ಫೀಲಿಂಗ್ ಮಕ್ಕಳಲ್ಲಿ ಬಂದಾಗ, ಯಾರಾದರೂ ಗೊತ್ತಿಲ್ಲದೆ ಒಂದು ಸಬ್ಸ್ಟೆನ್ಸ್ ಕೊಟ್ಟಾಗ ಮಕ್ಕಳು ಬಂದು ನಿಮಗೆ ಹೇಳ್ತಾರೆ. ಯಾಕಂದ್ರೆ ಚಿಕ್ಕವರಿಂದ ಅವ್ರು ಮಾಡಿರೋ ಕೆಲವು ತಪ್ಪುಗಳಿಗೆ ಓವರ್ ರಿಯಾಕ್ಷನ್ ನಮ್ದು ಇರಬಾರ್ದು. ಹಾಗೆ ಅಲ್ವಾ, ಶುರುವಿಂದನೂ ನಾವು ಒಂದು ಗ್ಲಾಸ್ ಬೀಳ್ಸ್ಬಿಟ್ರೆ ಬೈಯೋಕ್ ಶುರು ಮಾಡ್ತೀವಿ. ಅವಾಗ ಅದು ಮುಂದೆ ಹೋಗ್ತಿದ್ದಂಗೆ ಅಮ್ಮನ ಹತ್ರ ಏನು ಹೇಳೋದ್ ಬೇಡಪ್ಪ, ಮುಚ್ಚಿಡೋದಿಕ್ ಶುರು ಮಾಡ್ತಾರೆ. ಆಗ ರಿಹ್ಯಾಬ್ ಯಾವಾಗ ಅವಶ್ಯಕತೆ ಇರುತ್ತೆ ಅಂದರೆ, ಕೌನ್ಸಿಲಿಂಗ್ ಇರಬಹುದು ಅಥವಾ ಯಾವುದೇ ಒಂದು ಮೆಡಿಸಿನ್ಸ್ ಇರಬಹುದು, ಪೇಷಂಟ್ ಕೋಆಪ್ರೇಟ್ ಮಾಡ್ತಾ ಇಲ್ಲ, ಕಾಂಪ್ಲೈನ್ಸ್ ಟು ಟ್ರೀಟ್ಮೆಂಟ್ ತುಂಬ ಕಡಿಮೆ ಇದೆ, ಅಂಥ ಸಂದರ್ಭದಲ್ಲಿ ರಿಹ್ಯಾಬ್ನ ಅವಶ್ಯಕತೆಯೂ ಇರುತ್ತೆ. ಆದರೆ ಎಲ್ಲರಿಗೂ ರಿಹ್ಯಾಬ್ನ ಅವಶ್ಯಕತೆ ಇರೋದಿಲ್ಲ. ಅನೇಕರು ಯಾವುದೇ ಮೆಡಿಸಿನ್ ಇಲ್ಲದೆ ಬರೀ ಕೌನ್ಸಿಲಿಂಗಿಂದ ಬಿಡ್ತಾರೆ. ಕೆಲವರು ಕೌನ್ಸಿಲಿಂಗ್ನ ಜೊತೆ ಸೈಕ್ಯಾಟ್ರಿಕ್ ಇಂಟರ್ವೆನ್ಷನ್ ಅಂದರೆ ಮೆಡಿಸಿನ್ಸ್ ಇರಬಹುದು, ಇಂಥದ್ರಿಂದ ಬಿಡ್ತಾರೆ. ಕೆಲವರಲ್ಲಿ ಇದರ ಇಂಟೆನ್ಸಿಟಿ ತುಂಬ ಹೆಚ್ಚಿರುತ್ತೆ ಮತ್ತು ಅವ್ರಿಗೆ ಬಿಡಬೇಕು ಅನ್ನುವಂತಹ ಇಂಟ್ರೆಸ್ಟ್ ಇರೋದಿಲ್ಲ ಅಥವಾ ಬಿಡಲಿಕ್ಕೆ ಪೂರಕವಾದ ವಾತಾವರಣ ಕೆಲವೊಂದು ಸಲ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ರಿಹ್ಯಾಬ್ನ ಅವಶ್ಯಕತೆ ಕೆಲವರಲ್ಲಿ ಕಂಡುಬರುತ್ತೆ. ಸೊ ಪೇಷಂಟ್ ಆಲ್ಕೋಹಾಲ್ ಸ್ಮೋಕಿಂಗ್ ಇಂದ ಹೊರಗೆ ಬರಕ್ಕೆ ಇನ್ನೂ ರೆಡಿ ಇರಲ್ಲ, ಬಟ್ ತುಂಬಾ ಹೆಲ್ತ್ ಡಿಟೋರಿಯೇಟ್ ಆಗಿರುತ್ತೆ. ಆಗ ಮನೆಯವರು ರಿಹ್ಯಾಬ್ ಆಪ್ಷನ್ ಒಳ್ಳೇದು. ಅದನ್ನ ಮನೆಯವರು ಡಿಸೈಡ್ ಮಾಡುವಂಥದ್ದು ಬೇಡ. ಯಾವಾಗಲೂ ಮೊದಲು ಕೌನ್ಸಿಲರ್ಸ್, ಸೈಕಾಲಜಿಸ್ಟ್ ಅಥವಾ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ನಮಗೆ ನಮ್ಮದೇ ಆದಂತಹ ಒಂದು ಅಸೆಸ್ಮೆಂಟ್ ಟೂಲ್ಸ್ ಇರುತ್ತೆ. ನಾವು ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಎಲ್ಲ ಲ್ಯಾಬ್ರೇಟರಿ ಟೆಸ್ಟ್ಗಳು ಹೇಗೋ ಇದು ಸಹ ಆ ರೀತಿ ಒಂದು ಅಸೆಸ್ಮೆಂಟ್. ಇದರ ಮೂಲಕ ನಾವು ಡಿಸೈಡ್ ಮಾಡ್ತೀವಿ ಅವ್ರಿಗೆ ರಿಹ್ಯಾಬ್ನ ಅವಶ್ಯಕತೆ ಇದೆಯಾ ಅಂತ. ಲಾಸ್ಟ್ ಟೈಮ್ ನಮ್ಮ ಸೈಕ್ಯಾಟ್ರಿಸ್ಟ್ ಹೇಳಿದ್ರು, ಅಂಡ್ ಇವಾಗ ಇವರು ಕೂಡ ಹೇಳ್ತಾ ಇದ್ದಾರೆ, ನಮ್ಗೆ ಅನ್ಸುತ್ತೆ ಇವ್ನು ಅಡಿಕ್ಟೆಡ್ ಏನೋ, ಈ ತರ ವರ್ಕ್ ಆಗೋದಿಲ್ಲ, ಎಲ್ಲದಕ್ಕೂ ಒಂದು ಪ್ರೋಟೋಕಾಲ್ ಇರುತ್ತೆ, ಅಸೆಸ್ಮೆಂಟ್ ಮಾಡ್ತಾರೆ, ಅದ್ರ ಮೇಲೆ ಡಿಸಿಷನ್ ತಗೊಳ್ತಾರೆ. ಇಂಟರ್ನೆಟ್ ಅಡಿಕ್ಷನ್ ಅಂತ ಬಂದಾಗ ಕೇವಲ ಸೋಷಿಯಲ್ ಮೀಡಿಯಾ ಅಂತಾನೆ ಅಲ್ಲ, ಪೋರ್ನೋಗ್ರಫಿ ಅಡಿಕ್ಷನ್ ತುಂಬಾ ನಾವು ನೋಡ್ತೀವಿ.